ಎಲ್ಲರಿಗೂ ನಮಸ್ಕಾರ. ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರ ನಮ್ಮ ಸಂಸ್ಕಾರ. ನಿಜವಾಗ್ಲೂ ಇವತ್ತು ನಮ್ಮ ತರಳುಬಾಳು ಹುಣ್ಣಿಮೆ ಮಹೋತ್ಸವ 2025 ನನಗೆ ಒಂದು ಭಾಗ್ಯದ ದಿನ. ಯಾಕಂದ್ರೆ ಪರಮ ಪೂಜ್ಯ ಸಿರಿಗೆರೆ ಶ್ರೀಗಳಿಲ್ಲಿದ್ದಾರೆ. ಅವರ ಪಾದಾರವಿಂದಗಳನ್ನು ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಇರತಕ್ಕಂಥ ಸರ್ಕಾರದ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಅಗ್ರಗಣ್ಯರು, ಸಮಾಜ ಗಣ್ಯರು ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಸರ್ವರಿಗೂ ಈ ನಿಮ್ಮ ಪುಟ್ಟ ಕಲಾವಿದ ಮಿಮಿಕ್ರಿ ಗೋಪಿ ಮಾಡುವಂಥ ನಮಸ್ಕಾರಗಳು. ಯಾಕಂದ್ರೆ ನಾನು ಕೇಳಿದೆ ರಾಜಕಾರಣಿಗಳ ವೇದಿಕೆ ಅವತ್ತು, ನಾನು ಹಾಸ್ಯ ಕಲಾವಿದ, ನನ್ನನ್ನು ಯಾಕೆ ಅವತ್ತು ಹಾಕ್ತೀರ ಇನ್ನೊಂದಿನ ಹಾಕಿ ಅಂತ. ದೇವರಾಜ ಅವರು ಹೇಳಿದ್ರು, ಇಲ್ಲ ಶ್ರೀಗಳು ರಾಜಕಾರಣ ಮತ್ತು ಸಮಾಜ ಅಂತ ಒಂದು ಟೈಟಲ್ ಇದೆ, ನೀವು ರಾಜಕಾರಣಿಗಳ ಧ್ವನಿಗಳನ್ನೆಲ್ಲ ಮಾಡ್ತೀರಿ, ಅವತ್ತು ಯಾರು ಬರ್ತಾರೋ ಇಲ್ವೋ ಗೊತ್ತಿಲ್ಲ. ನೀವು ಬಂದರೆ ಪ್ರಧಾನಿಗಳು ಬರ್ತಾರೆ, ಮಾಜಿ ಪ್ರಧಾನಿಗಳು ಬರ್ತಾರೆ, CM ಅವರು ಬರ್ತಾರೆ, ಇನ್ನೂ ಹಲವಾರು ಮಂತ್ರಿಗಳು ಬರ್ತಾರೆ. ಅದರಿಂದ ಅವತ್ತು ಆ ಕಾರ್ಯಕ್ರಮಕ್ಕೆ ತಕ್ಕ ಹಾಗೆ ಒಂದು ಸ್ವಲ್ಪ ಕಾರ್ಯಕ್ರಮ ಕೊಡಿ ಅಂದರು. ಅನ್ಯಥಾ ಭಾವಿಸಬೇಡಿ, ನಾನು ಕಾರ್ಯಕ್ರಮದಲ್ಲಿ ಒಂಚೂರು ಅವರ ಧ್ವನಿಗಳನ್ನು ಮಾಡ್ತೇನೆ, ದಯವಿಟ್ಟು ಸ್ವೀಕಾರ ಮಾಡ್ಕೋಬೇಕು. ನಾವು ಯಾವುದೇ ಪಕ್ಷಕ್ಕೆ ಸೀಮಿತವಾದಂಥ ಕಲಾವಿದರಲ್ಲ, ಎಲ್ಲ ಪಕ್ಷದವರು ನಮ್ಮನ್ನು ಬೆಳೆಸಿದ್ದಾರೆ ಅವರವರ ಕಾರ್ಯಕ್ರಮಗಳಲ್ಲಿ. ಆದ್ದರಿಂದ ನಾವೆಲ್ಲರಿಗೂ ಚಿರಋಣಿ ಅಂತ ಹೇಳ್ತಾ, ನಗಬೇಕು, ನೀವು ಒಂದು ಚಪ್ಪಾಳೆ ತಟ್ಟಬೇಕು. ಯಾಕೆ ಎಷ್ಟು ಚೆನ್ನಾಗಿ ಲಂಬಾಣಿ ನೃತ್ಯ ಆಯಿತು, ಮಕ್ಕಳ ನೃತ್ಯ ಆಯಿತು. ನಿಮ್ಮ ಚಪ್ಪಾಳೆ ಇರಬೇಕು ಯಾವಾಗಲೂ. ನಮಗೆ ಚಪ್ಪಾಳೆ ಇಲ್ಲ ಅಂತಂದ್ರೆ ಅದು ಏನೂ ಇಲ್ಲ ಅನ್ಸ್ಬಿಡುತ್ತೆ. ಯಾಕೋ ಎಲ್ಲ ಕುಳಿತಿದ್ದಾರೆ ಕಿವಿ ಚಳಿಗೆ ಮುಚ್ಕೊಂತ ಅಂತ. ಇಲ್ಲ ತಾನೇ? ಅದಕ್ಕೆ ಇದೇ ತರ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಒಂದು ಡಾಕ್ಟರ್ ಕಾರ್ಯಕ್ರಮ. ಸನ್ಮಾನ್ಯ ಮುಖ್ಯಮಂತ್ರಿ ಚಂದ್ರ ಅವರು ಬಂದಿದ್ರು. ಅವರು ನಾವು ವಿಶೇಷವಾಗಿ ಇಲ್ಲಿ ಗೋನಾಸ್ವಾಮಿ ಅಂತ ಅಂತಾರಾಷ್ಟ್ರೀಯ ಜಾನಪದ ಕಲಾವಿದರು, ಬಹಳ ಆತ್ಮೀಯರು, ಸುಮಾರು 42 ದೇಶ ಹೋಗಿದ್ದೀವಿ. ಅವರು ಬಂದಿದ್ದಾರೆ. ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟ್ರು ಎಲ್ಲ BP ಚೆಕ್ ಮಾಡಿಬಿಟ್ರು, ಒಳಗಡೆ ಎಲ್ಲ BP ಚೆಕ್ ಮಾಡಿಬಿಟ್ರು. ಅವ್ರಿಗೆಲ್ಲ ನಾವು ಹಾಸ್ಯ ಕಾರ್ಯಕ್ರಮ ಕೊಟ್ವಿ. ಕಾರ್ಯಕ್ರಮ ಮುಗಿದ ಮೇಲೆ ಮತ್ತೆ BP ಚೆಕ್ ಮಾಡಿದ್ರು. ನಾನು ಡಾಕ್ಟರ್ ಕೇಳಿದೆ, ಇದೇನಿದು ಹೊಸ ಕಾರ್ಯಕ್ರಮ ಅಂದೆ. ಏನಿಲ್ಲ, ಈಗ ಬಂದಿರತಕ್ಕಂಥವರೆಲ್ಲ BP ಪೇಷಂಟ್ಸ್ಗಳು, ಸುಮಾರು 200-220 ಅವ್ರದ್ದು. ಮಾತ್ರೆ ಕೊಡಿ ಎಂದೆ. ಕೊಟ್ಟಿದ್ದೇನೆ, ಆದರೆ ಮಾತ್ರೆಗೆ BP ಕಡಿಮೆ ಆಗಿಲ್ಲ. ನೋಡಿ, ಇವತ್ತು ನಿಮ್ಮ 1-1.5 ಗಂಟೆ ನಿಮ್ಮೆಲ್ಲರ ಕಾರ್ಯಕ್ರಮ, ಹಾಸ್ಯ ಕಾರ್ಯಕ್ರಮ ನೋಡಿದ್ರು. ಈಗ ಫೈನಲ್ ರೀಡಿಂಗ್ ನೋಡ್ರಿ, 120-130 BP. ಅಂದ್ರೆ ಮಾತ್ರೆಗೆ ಯಾವುದೇ ಶಕ್ತಿ ಇಲ್ಲ, ನಿಮ್ಮ ಪಂಚೇಂದ್ರಿಯಗಳಿಗೆ ಶಕ್ತಿ ಇದೆ. ಪಂಚೇಂದ್ರಿಯ ಮಾಡೋ ಕೆಲಸ ಮಾಡಬೇಕಂತೆ. ಬೆಳಿಗ್ಗೆ ಶೌಚ ಕರೆಕ್ಟಾಗಿ ಹೋಗ್ಬೇಕು, ಬಾಯಲ್ಲಿ ಜೊಲ್ ಬರಬೇಕು, ಮೂಗಲ್ಲಿ ಸಿಂಬಳ ಬರಬೇಕು, ಕಣ್ಣಲ್ಲಿ ನೀರು ಬರಬೇಕು, ಮುಖ್ಯವಾಗಿ ಮಾತನಾಡಬೇಕು, ನಗಬೇಕು. ಇದಿಲ್ಲ ಅಂತಂದ್ರೆ ಮನುಷ್ಯನ ಜೀವನ ಇರಲ್ವಂತೆ. ಸಂಘಜೀವಿ ನಾವು ಮೊಬೈಲ್ ನೋಡ್ತಾ ಕಲ್ಲಾಗ್ಬಿಟ್ಟಿದ್ದೀವಿ. ಆದ್ರಿಂದ ಡಾಕ್ಟರ್ ಹೇಳಿದ್ರು. ನಾನು ಒಂದು ಪ್ರಶ್ನೆ ಕೇಳಿದೆ, ಬರೀ ಗಂಡಸರೇ ಬಂದವರಲ್ಲ ಡಾಕ್ಟ್ರೇ, ಹೆಂಗಸ್ರು ಯಾರು ಬಂದಿಲ್ವಾ ಅಂತ. ಡಾಕ್ಟರ್ ಹೇಳಿದ್ರು, ಹೆಂಗಸ್ರು ಯಾಕೆ ಬರ್ತಾರೆ? ಬೆಳಿಗ್ಗೆ ಎದ್ದು ಮನೆ ಗುಡಿಸ್ತಾರೆ, ರಂಗೋಲಿ ಹಾಕ್ತಾರೆ, ಟಿಫನ್ ಮಾಡ್ತಾರೆ, ಕಾಫಿ ಮಾಡ್ತಾರೆ, ರೊಟ್ಟಿ ತಟ್ತಾರೆ, ಮಧ್ಯಾಹ್ನದ ಅಡಿಗೆ, ರಾತ್ರಿ ಅಡಿಗೆ, ಇಷ್ಟೆಲ್ಲ ಕೆಲಸ ಮಾಡೋಂಥ ಹೆಣ್ಮಕ್ಳಿಗೆ ಬಹು ಬೇಗ BP, ಶುಗರ್, ಹಾರ್ಟ್ ಅಟ್ಯಾಕ್ ಬರಲ್ವಂತೆ. ಇದು ನಾನು ಹೇಳಿದ್ದಲ್ಲ, ಡಾಕ್ಟರ್ ಹೇಳಿದ್ದು. ಹೆಣ್ಮಕ್ಳು ಚಪ್ಪಾಳೆ ತಟ್ಕೋಬಹುದು. ಹಾಗಾದ್ರೆ ವಾಟ್ ಅಬೌಟ್ ಗಂಡಸರು ಡಾಕ್ಟ್ರೇ ಎಂದೆ. ಗಂಡಸರು ಗೊತ್ತಲ್ಲ ಗೋಪಿ ಅವರೇ, ಬೆಳಿಗ್ಗೆ ಎದ್ದ ತಕ್ಷಣ ಬಾಯಿ ತೊಳೆಯಲ್ಲ 9 ಟೀ ಕುಡಿತಾರೆ. ರಾತ್ರಿ ಆದ್ರೆ ಕೆಲವರು ಆ ಕಡೆ ಹೋಗಿ 90 ಹೊಡಿತಾರೆ. ಅದರ ಜೊತೆ ಏನೇನೋ ತಿಂದು ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಇತ್ತೀಚಿನ ದಿನಗಳಲ್ಲಿ ಗಂಡಸರು 35 ವರ್ಷ 40 ವರ್ಷಕ್ಕೆ ಶಿವನ ಪಾದ ಸೇರ್ಕೊಂತ ಇದ್ದಾರೆ ಅಂದ್ರು. ಆಗ ನನಗೆ ಜ್ಞಾಪಕ ಬಂದಿದ್ದು ಫ್ಲೆಕ್ಸು. ನೋಡಿ, ಒಂದು ಒಳ್ಳೆ ಇದಿದೆ, ಫ್ಲೆಕ್ಸ್ಗಳನ್ನೆಲ್ಲ ರಿಮೂವ್ ಮಾಡಿ ಹಸಿರು ಕ್ರಾಂತಿ ಮಾಡೋಣ ಅಂತ ಶ್ರೀಗಳು ಹೇಳಿದ್ದಾರೆ. ಬಹಳ ಖುಷಿ ಆಯ್ತಾ? ಫ್ಲೆಕ್ಸ್ ಬೇಡ ನಮಗೆ, ಫ್ಲೆಕ್ಸ್ಗಳಿಂದ ಪರಿಸರ ಮಾಲಿನ್ಯ ಆಗ್ತಾ ಇದೆ. ಈಗ ಒಂದು ಫ್ಲೆಕ್ಸ್ ಬಂದಿದೆ, ಊರು ಹಬ್ಬ ಹರಿದಿನಕ್ಕೆ ಫ್ಲೆಕ್ಸ್ ಬರ್ತಾ ಇತ್ತು. ಇವಾಗ ಯಾವ ಫ್ಲೆಕ್ಸು? ಶ್ರದ್ಧಾಂಜಲಿ ಫ್ಲೆಕ್ಸ್ಗಳು ಜಾಸ್ತಿ. ಯಾವ ಲೈಟ್ ಕಂಬ ನೋಡ್ಲಿ, ಯಾವ ಬೇಲಿ ನೋಡ್ಲಿ, ಮನೆ ನೋಡ್ಲಿ, ಕುಮಾರ 35 ವರ್ಷ ಮತ್ತೆ ಹುಟ್ಟಿ ಬಾ ಗೆಳೆಯ. ಏನಾಗಿತ್ತು ಕುಮಾರನ್ಗೆ? ಹಾರ್ಟ್ ಅಟ್ಯಾಕ್ ಬೆಳ್ಳಂಬೆಳಿಗ್ಗೆ. ಮಧ್ಯಾಹ್ನ ನಾರಾಯಣ ಸ್ವಾಮಿ 40 ವರ್ಷ ಮತ್ತೆ ಹುಟ್ಟಿ ಬಾ ಗೆಳೆಯ. ಇವನಿಗೇನಾಗಿತ್ತು? ಹಾರ್ಟ್ ಅಟ್ಯಾಕು.
ಸಂಜೆ ತನಕ ಒಂದು 10 ಬಿದ್ದಿರ್ತವೆ ಅಲ್ಲಿ ಫ್ಲೆಕ್ಸ್ಗಳು ಬಂದು, ಎಲ್ಲ ಬರೀ ಮತ್ತೆ ಹುಟ್ಟಿ ಬಾ ಗೆಳೆಯ, ಮತ್ತೆ ಹುಟ್ಟಿ ಬಾ ಗೆಳೆಯ. ಈಗಲೇ 1 ಲಕ್ಷ ರೂಪಾಯಿ ಕೊಟ್ಬಿಡ್ತೀನಿ ನಿಮಗೆ. ಇಡೀ ಚಿತ್ರದುರ್ಗ ದಾವಣಗೆರೆ ಹುಡಿಕಂಬನ್ರಿ, ಒಂದಾದ್ರೂ ಶ್ರದ್ಧಾಂಜಲಿ ಪೋಸ್ಟ್ರು ಮತ್ತೆ ಹುಟ್ಟಿ ಬಾ ಗೆಳತಿ ಅಂತ ಇದೆಯಾ? ಹೆಣ್ಮಕ್ಳದ್ದು ಇದೆಯಾ? ಇಲ್ಲ. ಒಬ್ರು ಕೇಳಿದ್ರು, ಹಾಗಾದ್ರೆ ಹೆಣ್ಮಕ್ಳದು ಶ್ರದ್ಧಾಂಜಲಿ ಪೋಸ್ಟ್ ಯಾವಾಗ ಬರುತ್ತೆ ಅಂತ. ನಾನು ವೆಯ್ಟ್ ಮಾಡಿ, ಹೆಣ್ಮಕ್ಳದು ಶ್ರದ್ಧಾಂಜಲಿ ಪೋಸ್ಟ್ ಬರುತ್ತೆ ಯಾವಾಗ? ರಂಗಮ್ಮ 98 ವರ್ಷ, ನಿಂಗಮ್ಮ 103 ವರ್ಷ, ಮಿನಿಮಮ್ 90 ಮೇಲೆ ಏಜ್ ಹೊಡಿತಾರೆ ಹೆಣ್ಮಕ್ಳು. ನಮ್ಮ ಗಂಡು ಮಕ್ಕಳು ಬೇರೆ ಥರ ಹೊಡಿತಾರೆ ಬಿಡಿ ಅವರು. ಆದ್ರಿಂದ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಲ್ವಾ? ಒಪ್ಕೊಂಡು ನೋಡಿ, ಇಲ್ಲಿ 4 ಜನ ಕೈ ಎತ್ತಾ ಇದ್ದೀರಮ್ಮ, ಬೇರೆಯವ್ರು ಎತ್ತಾನೆ ಇಲ್ಲ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ನಾನು ಪಕ್ಕದಲ್ಲೊಬ್ಬ ಕುಡಿದ್ಬಿಟ್ಟು ನಿಂತಿದ್ದಂಗೆ ಹೆಣ್ಮಕ್ಳು ರಾಂಗು ಗುರು ಅಂದ. ಯಾಕೋ ಅಂತಂದೆ, 3 ಜನ ಕೈ ಕೊಟ್ಬಿಟ್ಟವ್ರೆ ಅಂದ. ಹಂಗೆಲ್ಲ ಹೇಳ್ಬೇಡ, ಕೈ ಕೊಡೋದಲ್ಲ, ನಾವು ತಾಯಿ ಋಣ ತೀರ್ಸೋಕ್ಕಾಗೋದಿಲ್ಲ ಅಂತ ಒಂದು ವೇದಿಕೆಯಲ್ಲಿ ಎತ್ತ ತಾಯಿಯ ಕಳಕೊಂಡ ಮೇಲೆ ಮತ್ತೆ ಬರುವಳೇನೋ, ಮತ್ತೆ ಸಿಗುವಳೇನೋ ಅಂತ ಬಂತು. ನಿಜವಾಗ್ಲೂ ಇವತ್ತು ನಾವು ಈ ಭೂಮಿಲೆಲ್ಲ ಇದೀವಿ ಅಂದ್ರೆ ಒಂದು ಹೆಣ್ಣು, ಒಂದು ತಾಯಿ 9 ತಿಂಗಳು ತನ್ನ ಹೊಟ್ಟೆನಲ್ಲಿ ನಮ್ಮನ್ನ ಇಟ್ಟು ಸಾಕಿ ಈ ಭೂಮಿಗೆ ಬಿಡ್ತಾಳಲ್ಲ, ಅದಕ್ಕಿಂತ ದೊಡ್ಡ ತ್ಯಾಗ ಯಾವುದೂ ಇಲ್ಲ. ಈ ಕಾರಣದಿಂದ ನಾವು ಜೋರಾಗಿ ಹೇಳ್ಬೋದು, ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು. ನೋಡಿ, ಇದನ್ನೆಲ್ಲ ಹೇಳ್ಬಿಟ್ಟೆ ಹೆಣ್ಮಕ್ಳ ಬಗ್ಗೆ ಚೆನ್ನಾಗಿ ಮಾತನಾಡ್ತಾರೆ ಗೋಪಿಯವರು ಅಂದ್ಬಿಟ್ಟು ಒಂದು ಕಾಲ ಬಂತು ನನಗೆ. ಮನೇಲಿ ತಿಂಡಿ ತಿಂತಾ ಇದ್ದೆ, ಯಾರಿಗ್ಯಾರ ಮದುವೆ ಆಗಿದೆ ಗಂಡಸರು ದಯವಿಟ್ಟು ತಮ್ಮ ಹೆಂಡ್ತಿರ್ ಪಕ್ಕದಲ್ಲಿರುವಾಗ ಸ್ಪೀಕರ್ ಆನ್ ಮಾಡ್ಕೊಂಡು ಮಾತಾಡಬೇಡ್ರಿ. ನಾನು ಇಷ್ಟೆಲ್ಲ ಹೇಳೋದು ನಾನೇ ಅವತ್ತು ಸ್ಪೀಕರ್ ಆನ್ ಮಾಡಿಬಿಟ್ಟೆ. ಅವತ್ತೊಂದು ಹೆಣ್ಣಿನ ಧ್ವನಿ ಬಂತು, ಹಲೋ ಗೋಪಿಯವರಾ? ನನ್ನ ಹೆಂಡ್ತಿ ಅಲ್ಲಿ ಕೂತ್ಕೊಂಡು ತಿಂಡಿ ತಿಂತಾ ಇದ್ದವಳು ನನ್ನ ಪಕ್ಕ ಬಂದ್ಬಿಟ್ಲು. ಹಿಂಗ್ ಸಿಗ್ನಲ್ ಕೊಡ್ತಾಳೆ ಮಾತಾಡಿ ಅಂತ. ಅಂದ್ರೆ ಬಾಯಿನೂ ಬಿಡ್ತಿಲ್ಲ, ಯಾರು ಕಂಡಿಡಿಯೋಣ ಅಂತ ಅವಳು ಹಿಂಗಂದ್ಲು. ನಾನು ಎಲ್ಲ ದೇವ್ರನ್ನೂ ಜ್ಞಾಪಿಸ್ಕೊಂಡ್ಬಿಟ್ಟೆ, ಯಾವುದು ಹಳೆ ಕೇಸ್ ಓಪನ್ ಆಗದೆ ಇರಲಿ ಅಂತ ಹೇಳಿ ಅಂತಂದೆ. ಅಲ್ಲಿಂದ ಏನು ಹೇಳಬೇಕು? ಗೋಪಿಯವರೇ, ನಿಮ್ಮ ವಯಸ್ಸು ತುಂಬ ಚೆನ್ನಾಗಿದೆ, ನಮ್ಮ ಮೇಡಮ್ಮು ನಿಮ್ಮನ್ನೇ ಬುಕ್ ಮಾಡಕ್ಕೆ ಹೇಳವ್ರೆ. ನನ್ನ ಹೆಂಡ್ತಿ ಹಿಂಗೆ ನೋಡ್ತಾ ಇದ್ದಾಳೆ. ನಾನು 1 ನಿಮಿಷ ಇರಮ್ಮ, ಹೇಳಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು. ಅಮ್ಮ ಏನು ಹೇಳ್ತಾ ಇದ್ದೀರಾ ಅಂದೆ. ಅದೇ ಸಾರ್ ವಯಸ್ಸು, ದೇವೇಗೌಡರು ಸಿದ್ದರಾಮಯ್ಯ ಥರ ಮಾತಾಡ್ತಿರಲ್ಲ. ಅಯ್ಯೋ ನಿಮ್ಮ ಬಾಯಿಗೆ ಇಟ್ಟಾಕ, ಅದು ವಯಸ್ಸಲ್ಲಮ್ಮ ವಾಯ್ಸು. ಅದೇ ಸಾರ್ ನಮ್ಮ ಮೇಡಮ್ ಬುಕ್. ನೀವ್ಯಾರು? ನಾ ಇಲ್ಲಿ ಮಹಿಳಾ ಸಂಘದ P1 ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಜಿ ಕನ್ನಡದಲ್ಲಿ ಭಾಳ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ರಿ. ಈಗ ನನಗೆ ಖುಷಿಯಾಗಿ ನಿಮ್ಮ ನಂಬರ್ ಸಿಕ್ತು, ಫೋನ್ ಮಾಡಿಬಿಟ್ಟೆ, ನಮ್ಮ ಮೇಡಮ್ಗೆ ಕೊಡ್ತೀವಿ ಅಂದರು. ಅಧ್ಯಕ್ಷಣಿ ಮೇಡಮ್, ಸಾರ್ ಮಹಿಳಾ ದಿನಾಚರಣೆಗೆ ಗೆಸ್ಟ್ ಆಗಿ ಬನ್ನಿ ಅಂದರು. ನಾನು ಯಾಕೆ ಮೇಡಮ್ ಮಹಿಳೆಯರು ಕರೆಸಿ ಅಂದೆ. ಇಲ್ಲ ಮಹಿಳೆಯರ ಬಗ್ಗೆ ಚೆನ್ನಾಗಿ ಮಾತನಾಡ್ತೀರಾ, ಪ್ರಾಣೇಶ್ ಅವರು ಬಂದಿದ್ದಾರೆ, ಮತ್ತು ಕೃಷ್ಣೇಗೌಡರು ಬಂದಿದ್ದಾರೆ, ಸುಧಾ ಬರ್ಗೂರು, ಮತ್ತು ನಮ್ಮ ಸಾಲುಮರದ ತಿಮ್ಮಕ್ಕ, ಎಲ್ಲ ಶ್ರೀಗಳು ಬಂದಿದ್ದಾರೆ, ನೀವು ವಿಶೇಷ ಗೆಸ್ಟು ಅಂದರು. ಖುಷಿ ಆಯಿತು, ದೊಡ್ಡ ಸ್ಟೇಜ್ ಅಂತ ಒಪ್ಕೊಂಡು ಅವತ್ತು ಹೋದೆ. ಎಂಟ್ರೆನ್ಸಲ್ಲಿ 2 ಸೆಕ್ಯೂರಿಟಿ, ಅವರು ಲೇಡೀಸ್, ಬನ್ನಿ ಸರ್ ಒಳಗಡೆ ಅಂದರು. 4 ಜನ ಹೆಣ್ಣುಮಕ್ಳು ಹೂ ಕೊಟ್ಟರು, ಖುಷಿ ಆಯಿತು. ಒಳಗಡೆ ಹೋಗ್ತೀನಿ, ಒಂದು ಪೋಸ್ಟರ್ ಹಾಕಿದೆ ದೊಡ್ಡದಾಗಿ ಎಂಟ್ರೆನ್ಸಲ್ಲಿ, ಇನ್ನೊಂದು ಹೆಣ್ಣು ಮಗಳು ಪೋಸ್ಟ್ರು, ಕೆಳಗಡೆ ಸೂಚನೆ ಅಂತ ಬರೆದಿತ್ತು, ನೀವೆಲ್ಲೇ ಹೋಗಿ ಪಾಲಿಸಿ ಮಾಡಿಸಿ, ಮತ್ತೊಂದು ಮಾಡಿಸಿ, ಕಂಡೀಷನ್ ಅಪ್ಲೈ ಅಂತಿರುತ್ತೆ, ಅದನ್ನು ಓದಬೇಕು ನೀವು. ಸಣ್ಣದಾಗಿ ಕೊಟ್ಟಿರ್ತಾರೆ, ಅದನ್ನು ಓದಲಿಲ್ಲ ಅಂದರೆ ನಾವು ಮುಂಡ ಮುಚ್ಕೋಬೇಕಾಗತ್ತೆ. ನಾನು ಆ ಸೂಚನೆನ ಓದಿದೆ. ಆ ಹೆಣ್ಮಗಳು ಪೋಸ್ಟ್ ಕೆಳಗಡೆ ಏನು ಬರೆದಿತ್ತು ಗೊತ್ತಾ? ಇವತ್ತಿನ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಕಡ್ಡಾಯವಾಗಿ ಮಹಿಳೆಯರಿಗೆ ಮಾತ್ರ ಪ್ರವೇಶ ಅಂತಿತ್ತು. ಈಗ ನಾನು ಒಳಗಡೆ ಹೋಗೋದೋ ಬೇಡವ ನೀವೇ ಹೇಳಿ. ಕಡ್ಡಾಯವಾಗಿ ಮಹಿಳೆಯರಿಗೆ ಅಂದಮೇಲೆ ನಾನು ತಿರುಗಿಬಿಟ್ಟೆ. ಸರ್ ಅದನ್ನೆಲ್ಲ ತಿಳ್ಕೊಬೇಡಿ, ಅದು ಪುಂಡ ಪೋಖ್ರಿ ಬರ್ತಾರೆ ಅಂತ. ನೀವು ಬನ್ನಿ ಸರ್ ಗೆಸ್ಟ್ ಅಂದರು. ವೇದಿಕೆ ಮೇಲೆ ಹೋದೆ, ಇದೇ ಥರ ಮಧ್ಯ ಕೂರಿಸಿದ್ರು. ಈ ಕಡೆನೂ ಲೇಡೀಸ್, ಈ ಕಡೆನೂ ಲೇಡೀಸ್, ಮುಂದೇನು ಲೇಡೀಸ್, ಮೈಕ್ನವರು ಲೇಡೀಸ್, ಕ್ಯಾಮ್ರಾದವರು ಲೇಡೀಸ್, ಎಲ್ಲ ಹೆಂಗಸರೇ. ನಾನು ಕೂತ್ಕೊಂಡು ನೋಡಿದೆ, ಓಹೋಹೋ ಇಷ್ಟೊಂದು ಜನ ಲೇಡೀಸ್. ಅದೇ ಥರ ನಿರೂಪಕಿಯಲ್ಲಿ ನಿಂತ್ಕೊಂಡು, ಈಗ ಮಿಮಿಕ್ರಿ ಗೋಪಿಯವ್ರ ಕಾರ್ಯಕ್ರಮ ಅಂದರು. ಚಪ್ಪಾಳೆ ತಟ್ಟೋದು ಎದ್ದೇಳಿದೆ. ಕೂತ್ಕೊಳ್ಳಿ ಸಾರ್ ಅಂದರು. ಯಾಕೆ ಮೇಡಮ್ ಅಂದೆ. ನಮ್ಮ ಅಧ್ಯಕ್ಷನಿ ಭಾಷಣ ಆದಮೇಲೆ ನೆಮ್ಮದಿಲ್ಲ ಅಂದರೆ ಜನ ಹೋಗ್ಬಿಡ್ತಾರೆ ಊಟದ ಟೈಮು ಅಂದರು. ನಾನು ಓಕೆ ಅಂದೆ. ಅಧ್ಯಕ್ಷನಿ ಮೇಡಮ್ ಯಾವುದೋ ಫೋನ್ ಕಾಲಲ್ಲಿ ಇದ್ರು. ಮೇಡಮ್ ನಿಮ್ಮದೇ ಭಾಷಣ ಅಂದರು. ಅವರು ದಿಢೀರಂತ ಎದ್ದೋಗಿ ಅಲ್ಲಿ ನಿಂತ್ಕೊಂಡ್ರು. ಮುಂದ್ಗಡೆ ಯಾರೋ ಹೆಣ್ಮಗಳು, ಮೇಡಮ್ ನನ್ನ ಗಂಡ ಕೈ ಮುರಿದಾಕ್ಬಿಟ್ಟವನೇ, ಈ ಗಂಡಸರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು, ಮೊನ್ನೆ ಮೈಸೂರಲ್ಲಿ ಜೋಶಾಗಿ ಭಾಷಣ ಮಾಡಿದ್ರಲ್ಲ ಹಂಗೆ ಮಾಡಿ ಹೆಣ್ಮಕ್ಳ ಬಗ್ಗೆ ಅಂದರು. ಅವರು ಆಯ್ತು ಮಾಡ್ತೀನಿ ಕೂತ್ಕೊಳ್ಳಮ್ಮ ಅಂದ್ಬಿಟ್ಟು ಭಾಷಣ ಶುರು ಮಾಡಿದ್ರು. ಅದೇ ಥರ ಮೈಕ್ ಅಲ್ಲಿ ನಿಂತಿದ್ದಾರೆ, ಇಲ್ಲೆಲ್ಲ ಸಾಲಕ್ಕೆ ಲೇಡೀಸ್ ಮಧ್ಯೆ ನಾನು. ಅವರು ಶುರು ಮಾಡಿದ್ರು, ಈ ಹಾಳಾದ ಗಂಡಸರಿದಾರಲ್ಲ ಅಂದರು.
ಅವ್ರ ಕೈ ಹಿಂಗಂದ್ರೆ ಈ ಕಡೆ ಇರೋದು ನಾನೊಬ್ಬನೇ ಗಂಡಸು. ಅವ್ರ ಕೈ ಹಿಂಗಾದ್ರೂ ಹೇಳ್ಬಾರ್ದಾಗಿತ್ತ? ಗೋಡೆ ಇತ್ತು ಪಾಪ. ಅವ್ರೇನೋ ಮಾತಿನ ಬರದಲ್ಲಿ ಈ ಹಾಳಾದ ಗಂಡಸರು ಅಂದ್ರು, ಅಲ್ಲಿರೋದು ನಾನೊಬ್ಬ. ನಾನು ಫಸ್ಟ್ ಕೈ ಮಿಸ್ ಆಗಿದೆ, ಆಮೇಲೆ ಸರಿಯಾಗುತ್ತೆ ಅಂತ. ಸರಿಯಾಗಲೇ ಇಲ್ಲ. ಶುರುವಾದದ್ದು ಪ್ರತಿ ಸರಿ ಈ ಕಡೆಗೆ ಬರ್ತೈತೆ. ನೋಡೋಕೆ ಈ ಗಂಡಸರು ಅಂತ ಕೈ ಹಿಂಗೆತ್ತಾರೆ. ನೋಡೋಕೆ ಈ ಗಂಡಸರು ಎಮ್ಮೆ ಇದ್ದಂಗವೇ, ಕ್ವಾಣ ಇದ್ದಂಗವೇ, ಮುಳ್ಳಂದಿ ಇದ್ದಂಗವೇ. ಇವ್ರಿಗೆ ನಮ್ಮ ಬ್ಯೂಟಿಫುಲ್ ಹೆಣ್ಮಕ್ಳು ಕೊಟ್ಟು ಮದುವೆ ಮಾಡೋದಲ್ಲದೆ ವರದಕ್ಷಿಣೆ ಬೇರೆ ಕೊಡಬೇಕು ನಾಯಿಗೆ ಮಕ್ಕಳಿಗೆ ಅಂದ್ಬಿಟ್ರು. ಅದು ನನಗೆ ತಿವ್ದಂಗಾಯ್ತು. ನನ್ನ ಅಪ್ಪನಾಣೆ, ನಾನು ವರದಕ್ಷಿಣೆ ತಗೊಂಡಿಲ್ಲ. ಈ ಭೂಮಿ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ನಾನು ವರದಕ್ಷಿಣೆ ತಗೊಂಡಿಲ್ಲ. ಅವತ್ತೊಂದು ಅಜ್ಜಿ ಇತ್ತು. ಅಜ್ಜಿ ಅಂದೆ. ಏನಪ್ಪ ಅಂತ. ನನ್ನ ಮದುವೆಯಲ್ಲಿ ನಾನು ವರದಕ್ಷಿಣೆ ತಗೊಂಡಿಲ್ಲ ಅಂದೆ. ಅಜ್ಜಿ ಏನನ್ಬೇಕು? ನಿನ್ನ ಮುಸುಡಿಗೆ ಹೆಣ್ಣು ಕೊಟ್ಟಿರೋದು ಹೆಚ್ಚು, ಕೂತ್ಕೊಳ್ಳ ಸುಮ್ಮನೆ ಅಂತು. ಅದೇ ಪರವಾಗಿಲ್ಲ, ಕರೆಂಟು ಇದು ಸರ್ಕ್ಯೂಟು. ಹಳೆ ಮುದುಕಿಯರು ಕೆಣಕಬೇಡ್ರಿ, ಭಾಳ ಕಷ್ಟ ನೋಡಿ. ಹೆಂಗೆ ಕೌಂಟ್ರ್ ಕೊಡ್ತು. ನಾನು ಗಪ್ಚುಪ್ ಅಂತ ಕೂತ್ಕೊಂಡ್ಬಿಟ್ಟೆ. ಅಲ್ಲಿ ಶುರು ಹಚ್ಕೊಂಡ್ಬಿಟ್ಟವ್ರೆ. ಈ ಗಂಡಸರು ಕುಡ್ಕೊಂಡ್ಬಂದು ನಮ್ಮ ಹೆಣ್ಮಕ್ಳು ಹೊಡಿತಾರೆ, ವರದಕ್ಷಿಣೆ ತಗೊಂಬ ಅಂತಾರೆ, ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ. ಇಂಥ ಗಂಡಸರಿಗೆ ಸರಿಯಾಗಿ ನಾವು ಬುದ್ಧಿ ಕಲಿಸ್ಬೇಕು, ಇಟ್ಟು ಜಡಿಯೋ ದೊಣ್ಣೆಯಲ್ಲಿ ಬಡಿಬೇಕು, ಚಪಾತಿ ಲಟ್ಟಣಿಗೆ ಲಟ್ಟಿಸ್ಬೇಕು, ಬಡ್ದಾಕ್ಬೇಕು, ನೇತು ಹಾಕಬೇಕು ಅಂತಿದ್ರು. ನನಗೆ ಭಯ ಆಗೋಯ್ತು, ಎಲ್ಲಿ ನನ್ಗೆ ಹೊಡೆದು ಬಿಡ್ತಾರೋ ಅಂತ. ನಾನು ನಿರೂಪಕಿಗೆ ಹೇಳಿದೆ, ಮೇಡಮ್ ನಾನು ಹೋಗ್ತೀನಿ ಅಂದೆ. ಏನು ಹೇಳ್ಬೇಕು ಅವರು? 1 ನಿಮಿಷ ಇರಿ ಸರ್ ಅಂತ ಸಿಗ್ನಲ್ ಕೊಟ್ಟರು. ಮೇಡಮ್ ಹತ್ರ ಹೋಗಿ ಅಧ್ಯಕ್ಷೆ ಮೇಡಮ್ ಅಂದರು. ಏನ್ರಿ? ಮಿಮಿಕ್ರಿ ಗೋಪಿ ಅವ್ರು ಬಂದಿದ್ದಾರೆ, ಇವತ್ತು ಅವರದೇ ಕಾರ್ಯಕ್ರಮ, ನೀವು ಒಂದೆರಡು ಮಾತಾಡಿ ಅವ್ರು ಕೊಡಿ, ಕಾಮಿಡಿ ಮಾಡಲಿ, ಮಧ್ಯಾಹ್ನ ಸೆಷನ್ಲಿ ಗಂಡಸರ ಬಗ್ಗೆ ರುಬ್ಬೋಣ ಅಂದರು. ಮೇಡಮ್ ನೋಡಿ ನನ್ನನ್ನೇನನ್ಬೇಕು? ಹೋ ಗೋಪಿ ಅವರೇ, ಅಯ್ಯೋ ಸಾರಿಪ್ಪ, ನಾವು ರೆಗ್ಯುಲರ್ ಮಹಿಳಾ ಕಾರ್ಯಕ್ರಮ ಅಂತ ಗಂಡಸರ ಬಗ್ಗೆ ಬೈತಾ ಇದ್ದೆ, ಬೇಜಾರು ಮಾಡ್ಕೋಬೇಡಿ, ನಾನು ಹೇಳ್ತಾ ಇರೋದು ಗಂಡಸರಿಗೆ ಅಂದರು. ಗಂಡಸರಿಗೆ? ಹಾಗಾದ್ರೆ ನಾನು ಯಾರು? ಅಯ್ಯಯ್ಯೋ, ನನಗೊಬ್ಬ ಮಗ ಇದ್ದಾನೆ 9 ವರ್ಷದವನು. ಏನು ಜನಗಳ ಮುಂದೆ ನನ್ನ ಕಥೆ ಅಂತ ಸುಮ್ಮನೆ ಹಿಂಗೆ ನೋಡಿದೆ, ಯಾಕೆ ಮೇಡಮ್ ಅಂದರು ಅಂತ. ಅವತ್ತು ನನ್ನ ಹೆಂಡತಿ ಬ್ಯಾಡ ಕಣೆ ಅಂದ್ರೂ, ನಮ್ಮದು ಮ್ಯಾರೇಜ್ ಆ್ಯನಿವರ್ಸರಿ, ಮದುವೆ ವಾರ್ಷಿಕೋತ್ಸವ, ಈ ಡ್ರೆಸ್ ಬೇಡ, ಇದು ಹಾಕೊಂಡೋಗಿ ಅಂತ ಕುರ್ತಾ ಶೇರ್ವಾಣಿ ಹಾಕಿ ಕಳಿಸಿದ್ಲು. ಅದು ಹೆಣ್ಣುಮಕ್ಳ ಮಧ್ಯೆ ನೋಡೋಕೆ ಒಳ್ಳೆ ಚೂಡಿದಾರ ಹಾಕೊಂಡು ಕೂತಿರೋ ಹೆಣ್ಣುಮಗಳ ಥರ ಕಾಣಿಸ್ತಾ ಇದ್ದೆ. ಬೇಕಾಗಿತ್ತ ಇದು? ಅದಕ್ಕೆ ನಾವು ಓದ್ ಕಡೆ ಈಗೂ ಆಗ್ತವೆ ಪಾಪ. ಆಮೇಲೆ ಕರೆಕ್ಷನ್ ಮಾಡಿ ಹೇಳಿದ್ರು ಮೇಡಮ್ಮು. ಏನು ಹೇಳಿದ್ರು? ಗೋಪಿ ಅವರೇ, ಅಯ್ಯೋ ಬೇಜಾರು ಮಾಡ್ಕೊಬೇಡಿ, ನಾನು ಹೇಳ್ತಾ ಇರೋದು ನಿಮಗಲ್ಲ, ಬೇರೆ ಗಂಡಸರಿಗೆ ಅಂತ ಆಮೇಲೆ ಹೇಳಿದ್ರು ಮತ್ತೆ. ಅಂದರೆ ನೋಡ್ರಿ, ಬೇರೆ ಅನ್ನೋ ಒಂದು ಪದ ಹೋದ್ರೆ ನನ್ನ ಮರ್ಯಾದೆ ಎಷ್ಟೋಯ್ತು. ಅದಕ್ಕಿವತ್ತು ಒಂದು ಪದ ಬಳಸಿದ್ರೆ ಒಬ್ಬ ನಟನಿಗೆ ಧಿಕ್ಕಾರ, ಕೇಸ್ ಹೋಗ್ತಾ ಇದೆ. ಸದನಗಳಲ್ಲಿ ಒಂದು ಪದ ಬಳಕೆಯಿಂದ ಕೇಸ್ಗಳಾಗ್ತಾ ಇದೆ. ಅದಕ್ಕೆ ನಾವು ಮಾತನಾಡಬೇಕಾದ್ರೆ ಬಹಳ ವಿವೇಚನೆಯಿಂದ ಮಾತನಾಡಬೇಕು ಇವತ್ತು ಅಂತ ಹೇಳ್ತಾ, ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಯಾರು ವಾಯ್ಸ್ ಬೇಕು ಅಂದೆ, ನರಸಿಂಹರಾಜ್ ಅವರು ವಾಯ್ಸ್ ಅಂದರು. ನನಗೆ ಬಹಳ ಖುಷಿ ಆಯಿತು. ಹಿರಿಯ ನಟರು, 100 ವರ್ಷ ಅವರಿದ್ದರೆ ಇವತ್ತು 101 ವರ್ಷ. ಅವ್ರ ಮಗಳು ಸುಧಾ ನರಸಿಂಹರಾಜು ಕೇಳಿದರು, ನಮ್ಮ ತಂದೆಯವ್ರ ಧ್ವನಿ ಮಾಡಿ ನೀವು ಕಾಮಿಡಿ ಕಲಾವಿದರಾಗಿ ಅಂತ. ಅವ್ರ ಧ್ವನಿ ಕಲಿಯೋದು ಕಷ್ಟ. ಹಂಗೋ ಹಿಂಗೋ ಒಂದು ಸಿನಿಮಾದಲ್ಲಿ ಕತ್ತೆ ಜೊತೆ ಮಾತನಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದೆ. ಅದನ್ನು ಬಿಟ್ಟೆ, ಮಾಡ್ತೀನಪ್ಪ ಅಂತ ಕತ್ತೆ ಜೊತೆ ಮಾತನಾಡೋದು ಹಿರಿಯ ನಟ ನರಸಿಂಹರಾಜು. ಅಯ್ಯೋ, ಹೋದ ಜನ್ಮದಲ್ಲಿ ದೊಡ್ಡ ವಿದ್ವಾಂಸ ಆಗಿದ್ದಂತೆ ಈ ಜನ್ಮದಲ್ಲಿ ಕತ್ತೆ ಆಗಿಟ್ಟು ಬಿಟ್ಟಿದ್ದಾನೆ. ಮಾತಾಡು ಮಾತಾಡು, ನೀನು ಮಾತಾಡಲಿಲ್ಲ ಅಂದರೆ ಕಬ್ಬಣ ಕಾಯಿಸಿ ಬರ ಎಳೆದು ಬರ್ತೀನಿ. ಮಾತಾಡಲ್ವಾ? ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಯ್ಯೋ ಅಂತಂದೆ. ಒಂದು 4 ಜನ ಚಪ್ಪಾಳೆ ತಟ್ಟಿದ್ರು. ಹಿಂಗೆ ಆ ಧ್ವನಿ ಕೇಳಿದ್ನಲ್ಲ, ಅವನು ಸುಮ್ಮನೆ ಹಿಂಗೆ ನಿಂತಿದ್ದ. ಯಾಕಪ್ಪ ಅಂದೆ. ಯಾವ ನರಸಿಂಹರಾಜು ನೀವು ಮಾತಾಡಿದ್ದು ಅಂದ. ಹಿರಿಯ ನಟ ನರಸಿಂಹರಾಜು ಅಂದೆ. ನಾನು ಕೇಳಿದ್ದು ಆ ನರಸಿಂಹರಾಜು ಅಲ್ಲಣ್ಣ ಅಂದ. ಇನ್ಯಾರು ಅಂದೆ, ರೀಲ್ಸಲ್ಲಿ ಬರ್ತಾರಲ್ಲ ನರಸಿಂಹರಾಜು ಬಳ್ಳಾಪುರ ಅಂದ. ಯಾವುದು ಅಂದರೆ, ನಾನು ನಿಮ್ಮ ಅಭಿಮಾನಿ ಅಣ್ಣ, ನಾನು ನಿಮ್ಮ ಅಭಿಮಾನಿ ಅಣ್ಣ. ಓ ಹೆಣ್ಮಗು ಹೆಣ್ಮಗು. ಅವ್ರ ಸ್ವಾಮಿ ತಮ್ಮದು ಬೆಳ್ತಂಗಡಿ ಬೆಳ್ತಂಗಡಿ. ಓ ಧರ್ಮಸ್ಥಳ ಬೆಳ್ತಂಗಡಿ. ಮೊನ್ನೆ ಹೆಂಗಾಸೆ ಬಂದಿದ್ವಲ್ರ, ಬರಾಕಿಲ್ವ ನಮ್ಮ ಮನೆಗೆ? ಯಾರೋ ಕುಡ್ದುಬಿಟ್ಟವನೇ ನೀರಾಗ್ತೆ. ಈ ವಾಯ್ಸ್ ಮಾಡಬೇಕಿತ್ತಂತೆ. ಇನ್ನೊಂದು ಹೆಣ್ಣು ಮಕ್ಕಳು ಗುಂಪಂತು. ಅಂಕಲ್ ಮಿಮಿಕ್ರಿ ಮಾಡ್ತೀರಾ? ಹ್ಞೂನಮ್ಮ ಮಾಡ್ತೀನಿ. ಯಾವ ವಾಯ್ಸ್ ಬೇಕಮ್ಮ ಅಂದೆ. ಕಿಪಿ ಕೀರ್ತಿ ಅಂಕಲ್ ಅಂದ್ರು. ಕಿಪಿ ಕೀರ್ತಿ ಯಾವುದು ಅಂದರೆ, ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ. ಇದು ಮಾತಾಡಬೇಕಿತ್ತಂತೆ. ಅಯ್ಯೋ ಕತೆ. ಇನ್ನೊಂದು ಸಾಂಗ ಬಂತು. ಎಲ್ಲ ಅದು ಯಾವ ಮಕ್ಕಳುಗಳೆಲ್ಲ ಹೇಳ್ತವೆ ರಾಷ್ಟ್ರಗೀತೆ ಥರ.
ಪಯಮ್ನೇ ಕಲಿಯಲ್ಲ, ಒಂದು ನಮ್ಮ ನಾಡಗೀತೆ ಸರಿಯಾಗಿ ಕಲಿಯಲ್ಲ, ರಾಷ್ಟ್ರಗೀತೆನೇ ಇಂಡಿವಿಜುವಲ್ ಸರ್ ಹೇಳಕ್ ಬರಲ್ಲ. ಆ ಸಾಂಗ್ ಫುಲ್ ಹೇಳ್ತಾವ್ರೆ. ಯಾವುದು? ಹೋಗ್ಬೇಕಾದ್ರೆ ಒಂದೇ ಒಂದು ಮಾತು ಹೇಳಿದ್ಲು ಮಗ. ಏನಂದಲೇ? ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ. ಏನದಕ್ಕೆ ರೀಲ್ಸು, ಹೆಣ್ಮಗಳು ಮದುವೆಯಾಗಿ ಪಕ್ಕದಲ್ಲಿ ಗಂಡ ನಿಂತವನೆ, ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ. ಅವನು ಕೆನ್ನೆ ಕೊಟ್ಬಿಟ್ಟು ತಾಳಿ ಕಿತ್ಕೊಂಡೋದ, ಇನ್ಯಾವನು ಅಂತ ನೋಡಿ. ಸುಮ್ಮನೆ ಅದನ್ನ ಒಂದು ಹಾಸ್ಯ ಲೇಪನ ಕೊಡ್ತೀವಿ ನಾವು, ಹಾಸ್ಯ ಕಲಾವಿದರು. ಈ ಕರಿಮಣಿ ಮಾಲೀಕ ಯಾರು? ಇವತ್ತು ಶ್ರೀಗಳು ನೀರಾವರಿ ಬಗ್ಗೆ, ರೈತರ ಬಗ್ಗೆ, ಜನರ ಬಗ್ಗೆ ಯೋಚನೆ ಮಾಡಿ ಎಲ್ಲ ವಿಧದ ದಾಸೋಹಗಳನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಆಧುನಿಕ ಭಗೀರಥರು ಅಂದರೆ ನಮ್ಮ ಸಿರಿಗೆರೆ ಶ್ರೀಗಳು. ಅವರ ಪಾದಾರವಿಂದಗಳಿಗೆ ನಾವು ನಮಸ್ಕರಿಸಬೇಕು. ಪ್ರಕೃತಿಯನ್ನು ಕಾಪಾಡೋದು, ಜನಕ್ಕೆ ಉಪಯೋಗ ಆಗೋದನ್ನ ಅವರ ಮಟ್ಟದಿಂದ ಸರ್ಕಾರ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನ್ಯೂಸ್ಗಳಲ್ಲಿ, ಕೆಲವೊಂದು ನ್ಯೂಸಲ್ಲಿ ಯಾವುದು ಇದೇ ದೊಡ್ಡ ವಿಷಯ. ಈ ಕರಿಮಣಿ ಮಾಲೀಕ ಯಾರು? ಇಡೀ ರಾಜ್ಯವೇ ಹುಡುಕ್ತಾ ಇದೆ. ರೈತರ ಸಮಸ್ಯೆ ಬಿಟ್ಟುಬಿಡಿ, ನೀರಿನ ಸಮಸ್ಯೆ ಬಿಟ್ಟುಬಿಡಿ, ಹಾಸ್ಪಿಟಲ್ ಸಮಸ್ಯೆ ಬಿಟ್ಟುಬಿಡಿ, ಇದೇ ನ್ಯೂಸು. ಈ ಕರಿಮಣಿ ಮಾಲೀಕ ಯಾರು? ಎಲ್ಲ ಅದನ್ನೇ ನೋಡ್ತಾವ್ರೆ. ಯಾರು ಯಾರು ಗೊತ್ತಿಲ್ಲ. ಅದಕ್ಕೊಂದು ಮೈಕ್, ಒಂದು ಕ್ಯಾಮ್ರಾ. ಬನ್ನಿ ಈಗ ಕರಿಮಣಿ ಮಾಲೀಕ ಯಾರು ಅಂತ ಕೇಳೋಣ. ನಮ್ಮ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು HD ಕುಮಾರಸ್ವಾಮಿ ಅವರಿದ್ದಾರೆ. ಅವರ ಹಾಲಿ ಕೇಂದ್ರ ಸಚಿವರು. ಕುಮಾರಸ್ವಾಮಿ ಅವರೇ, ಕರಿಮಣಿ ಮಾಲೀಕ ಯಾರು ಅಂದರು. ಅದಕ್ಕೆ ಅವರು ಏನು ಹೇಳ್ಬೋದು ನೋಡಿ. ನೋಡಿ ಬ್ರದರ್, ಇತ್ತೀಚಿನ ವರ್ತಮಾನಗಳ ಪ್ರಕಾರ ಈ ಕರಿಮಣಿಗಳ ಸವಾಸಕ್ಕೆ ಹೋಗಬಾರದು. ಇತ್ತೀಚಿನ ದಿನಗಳಲ್ಲಿ ಈ ಕರಿಮಣಿಗಳ ಸವಾಸ ಮಾಡಿ ಕೆಲವರು ಜೈಲಿಗೆ ಹೋಗಿದ್ದು ಉಂಟು. ದಯವಿಟ್ಟು ಈ ವಿಷಯಗಳನ್ನು ನನ್ನ ಮುಂದೆ ಪ್ರಸ್ತಾಪ ಮಾಡಬೇಡಿ. ಕರಿಮಣಿ ಮಾಲೀಕ ಯಾರು, ಯಾರಿರ್ಬೋದು? ಇವತ್ತು ನಮ್ಮ ಸರ್ಕಾರ ರಾಜ್ಯದಲ್ಲಿ ಇಲ್ಲ, ನಮ್ಮದು ಕೇಂದ್ರ ಸರ್ಕಾರ. ದಯವಿಟ್ಟು ಸಿದ್ದರಾಮಣ್ಣವರು ಒಂದು ಫಂಡ್ ಕೊಟ್ಟರು, ಅಂಕಿಅಂಶಗಳನ್ನು ಕೋಟಿ, ಲಕ್ಷ, ಸಾವಿರ, 100 ಪೈಸೆಗಳು ಕರೆಕ್ಟಾಗಿ ಹೇಳ್ತಾರೆ. ದಯವಿಟ್ಟು ಅವ್ರನ್ನೋ ಕೇಳಿ. ನನಗೂ ಇದಕ್ಕೂ ಸಂಬಂಧ ಇಲ್ಲ, ನಾನು ಡೆಲ್ಲಿಗೆ ಹೋಗ್ಬೇಕು, ನಿಖಿಲ್ ಬನ್ನಿಪ್ಪ ಹೋಗೋಣ ಅಂತ ಹೊಟ್ಟೋಗ್ಬಿಟ್ರು. ಇವರು ಸುಮ್ಮನೆ ಇರ್ತಾರಾ? ಮೈಕ್ ಎತ್ಕೊಂಡು ಸೀದಾ ಹೋದ್ರು. ಬನ್ನಿ, ಕುಮಾರಸ್ವಾಮಿ ಅವ್ರಿಗೂ ಗೊತ್ತಿಲ್ವಂತೆ ಕರಿಮಣಿ ಮಾಲೀಕ ಯಾರು ಅಂತ. ಬನ್ನಿ, ಇಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ, ಅವ್ರನ್ನೇ ಕೇಳ್ತಾ ಇದ್ವಿ. ಸಿದ್ದರಾಮಯ್ಯನವರೇ, ಈ ಕರಿಮಣಿ ಮಾಲೀಕ ಯಾರು ಅಂದರು. ಏಯ್ ಒಡೆರಿ ಕಪಾಲ್ಕ, ಅವನಿಗೆ ಕಳ್ಸಾಚೆಗ ಅವನ್ನ. ಏನಯ್ಯ ನಿನ್ ಪ್ರಶ್ನೆ? ಕರಿಮಣಿ ಮಾಲೀಕ ಅಲ್ಲ ರೀ. ರಾಜ್ಯದಲ್ಲಿ ರೈತರ ಸಮಸ್ಯೆಗಳಿದೆ, ನೀರಾವರಿ ಸಮಸ್ಯೆಗಳಿದೆ, ಬೇಕಾದಷ್ಟು ಆರ್ಥಿಕ ಮುಗ್ಗಟ್ಟಿದೆ. ಈ ಪ್ರಶ್ನೆ ಬಿಟ್ಬಿಟ್ಟು ಕರಿಮಣಿ ಮಾಲೀಕ, ಪಂಚೆ ಹಾಕ್ತೀರಾ, ಮಾಂಸ ತಿಂತೀರಿ, ಇದೆಲ್ಲ ಪ್ರಶ್ನೆ ಏನ್ರಿ? ನಿನಗೆ ಮದುವೆ ಆಗಿಲ್ವೇನಯ್ಯ? ಹಾಗಾದ್ರೆ ನೀನೇ ಕರಿಮಣಿ ಮಾಲೀಕ. ನಿಂದೇನಪ್ಪ ಸಮಸ್ಯೆ? ಧರ್ಮಸ್ಥಳಕ್ಕೆ ಹೋದ್ ನನ್ನ ಹೆಂಡತಿ ಬಂದೇ ಇಲ್ಲ. ನೀವು ಉಚಿತವಾಗಿ ಬಸ್ ಮಾಡಿಬಿಟ್ರಿ, ಒಳ್ಳೆ ಯೋಜನೆ ಹೆಂಗಸರಿಗೆ. ಆದ್ರೆ ಹೆಂಗಸರುಗಳು ಮನೇಲೇ ಇರ್ತಾ ಇಲ್ಲ. ಬಸ್ ಹತ್ಕೊಂಡು ಬಟ್ಟೆ ಹಾಕೊಂಡು ಹೋಯ್ತವ್ರೆ. ಗಂಡಸರು ಊಟ ಮಾಡೋದೇ ಕಷ್ಟ ಆಗ್ಬಿಟ್ಟೈತೆ, ಅಡುಗೆ ಮಾಡ್ಕೊಡೋರಿಲ್ಲ. ಏನ್ ಮಾಡೋದು ಸಿದ್ದರಾಮಯ್ಯನವರೇ? ಇಂದಿರಾ ಕ್ಯಾಂಟೀನ್ ಇಲ್ವೇನಯ್ಯ? ಹೋಗಿ 5 ರೂಪಾಯಿ ಕೊಟ್ಬಿಟ್ಟು ಊಟ ಮಾಡು. ಅಲ್ಲಪ್ಪ, ಈ ಹೆಂಗಸರು ಎಲ್ಲಿಗ್ರಿ ಹೋಗ್ತಾರೆ? ಪಾಪ ದೇವಸ್ಥಾನಗಳಿಗೆ ಹೋಗ್ತಾರೆ, ಇನ್ನೆಲ್ಲಿಗೂ ಹೋಗಲ್ಲ. ಏನಾದರೂ ಉಚಿತ ಬಸ್ ಸೇವೆನಾ ಈ ಗಂಡಸರು ಕೊಟ್ಬಿಟ್ಟಿದ್ರೆ ಎಲ್ಲ ಗೋವಾಕ್ಕೆ ಹೋಗ್ಬಿಡೋರು. ನಾವು ಸುಮಾರು 500,000 ಬಸ್ಗಳನ್ನ ಗೋವಾ ರೂಟಿಗೆ ಬಿಡಬೇಕಾಗೋದು. ಪಾಪ ಹೆಂಗಸರಾದಕ್ಕೆ ದೇವಸ್ಥಾನಗಳಿಗೆ ಹೋಗಿದ್ ಬರ್ತಾರೆ, ನೆಲ್ಗೂ ಹೋಗಲ್ಲ. ಆಮೇಲೆ 2,000 ರೂಪಾಯಿ ಕೊಟ್ಟಿದ್ದೀವಿ ನಾವು ಹೆಂಗಸರಿಗೆ ಅಲ್ವಾ? ಯಾರು ಲಾಸ್ಟ್ ತಿಂಗಳು ಬಂದಿಲ್ವೇ ನಮ್ಮ? ಕೇಳ್ಕೊಳ್ಳಿ, ಇಲ್ಲಿ ಮಾಯಕೊಂಡ ಶಾಸಕರವ್ರ ಕೇಳ್ಕೊಳ್ಳಿ ಅವ್ರನ್ನ. ಆ 2,000 ರೂಪಾಯಿ ಏನಾದರೂ ಗಂಡಸರು ಕೊಟ್ಬಿಟ್ಟಿದ್ರೆ ಒಂದಿನಕ್ಕೆ ಒಂದು ಫುಲ್ ಬಾಟ್ಲ್ ಹಾಕೊಂಡು ಬಲಿಕೊಂಬಿಡೋರು. ಅದಕ್ಕೆ ಎಲ್ಲ ಯೋಜನೆಗಳು ಹೆಂಗಸರಿಗೆ. ಯಾವನ ಹೋದವಲಿ ಅವನ್ನ ಕಳ್ಸಾಚೆಗ ಅವನ್ನ. ಅಲ್ಲಪ್ಪ, ಅವನು ಹೇಳ್ತಾವನೆ, ಸಿದ್ದರಾಮಯ್ಯನವರೇ ನೀವು ಬಸ್ ಭಾಗ್ಯ ಕೊಟ್ರಿ, ಕರೆಂಟ್ ಭಾಗ್ಯ ಕೊಟ್ರಿ, 2,000 ರೂಪಾಯಿ ಭಾಗ್ಯ ಕೊಟ್ರಿ, ಹಾಗೆ ನಮ್ಮ ಪಕ್ಕದ ಮನೆ ಭಾಗ್ಯನ ಕೊಟ್ಟು ಮದುವೆ ಮಾಡಿಸಿ ಅಂತ. ನೋ ಮ್ಯಾರೇಜ್ ಸ್ಕೀಮ್. ಈಗಲೇ ಗ್ಯಾರಂಟಿಗಳಿಗೆ ದುಡ್ಡು ದುಸ್ತರವಾಗಿದೆ.
ಆದ್ರಿಂದ ನೋಡಪ್ಪ, ಈ ಕರಿಮಣಿ ಮಾಲೀಕ ನನಗೂ ಗೊತ್ತಿಲ್ಲ. ನೋಡಿ, ಅಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವ್ರು ಬರ್ತಾರೆ, ಅವ್ರು ಕೇಳಿ ಹೋಗೇನು. ಈ ಮೈಕ್ ಎತ್ಕೊಂಡು ಸುಮ್ಮನೆ ಇರ್ತಾರ? ಕುಮಾರಣ್ಣ ಅವರು ಹೇಳಿಲ್ಲ, ಸಿದ್ದರಾಮಣ್ಣ ಅವರು ಹೇಳಿಲ್ಲ. ಈಗ ಮುಂದಿನ ಪ್ರಶ್ನೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪನವ್ರ ಹತ್ರ ಹೋಗ್ತಾ ಇದೀವಿ. ಸರ್, ನೀವೇ ಹೇಳಿ, ಕರಿಮಣಿ ಮಾಲೀಕ ಯಾರು? ಬಂಧುಗಳೇ, ನಮ್ಮ ಅಪ್ಪನಾಡೆ ಗೊತ್ತಿಲ್ಲ ಸ್ವಾಮಿ. ಯಾರು ಕರಿಮಣಿ ಮಾಲೀಕ? ನಮಗೆ ವಯಸ್ಸಾಗಿದೆ, ಒಳ್ಳೆ ರಾಜಕಾರಣ ಮಾಡಿ ನಿವೃತ್ತಿ ಅಂಚಿನಲ್ಲಿದ್ದೇವೆ. ನಮ್ಮ ಮುಂದೆ ಬಂದು ಕರಿಮಣಿ ಬೆಳಿಮಣಿ ಅಂತ ಕೇಳ್ತಾರೆ, ನಾಚಿಕೆ ಆಗೋದಿಲ್ವೇನೋ? ಯಾರೇ ನಿಮ್ಮನ್ನು ಕಳಿಸಿದ್ದು? ಸರ್, ಹೌದಾವಲಿಯ? ಯಾರು ಹೌದಾವಲಿಯ? ಬಾಯಿ ಮುಚ್ಕೊಂಡು ಕೂತ್ಕೊಳ್ರಿ. ನಾನು ಹೌದಾವಲಿ ಅಲ್ಲ ಸ್ವಾಮಿ, ರಾಜಾವಲಿ, ರಾಜಾವಲಿ, ರಾಜಾವಲಿ. ಈಗ ಚಪ್ಪಾಳೆ ಕೊಟ್ರೆ ಪ್ರಯೋಜನ ಇಲ್ಲ. ಮುಂದಿನ ದಿನಗಳು ಸ್ವಲ್ಪ ಜೋರಾಗಿ ಕೊಡಿ. ಅದು ಬಹಳ ಸಂತೋಷ ಆಗ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಶ್ರೀಗಳ ಪಾದಾರವಿಂದ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತೆಲ್ಲ ಮುಕ್ತಾಯ ಮಾಡ್ತಾ ಇದ್ದೀನಿ. ಯಾರಿಗೆ ಕರಿಮಣಿ ಆಗ್ತಾರೆ ಈ ಕಾಲದಲ್ಲಿ? ಎಲ್ಲ ಗೋಲ್ಡ್ ಚೈನ್ ಹಾಕೊಂಡು ಓಡಾಡ್ತಾರೆ. ಅದರಿಂದ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಸ್ವಾಮಿ. ಬೇರೆ ಯಾರನ್ನಾದ್ರೂ ಕೇಳ್ಕೊಳ್ಳಿ. ಎಲ್ಲರೂ ನಮಸ್ಕಾರ, ತಾಯಿ ನಮಸ್ಕಾರ, ಮಕ್ಕಳು ನಮಸ್ಕಾರ. ಅಂತೂ ಇಂತೂ ಅದು ಯಾವುದೋ ಒಂದು ಹೋಟೆಲ್ನಲ್ಲಿ ಸಿಕ್ಬಿಟ್ಟ. ಯಾರು? ಕರಿಮಣಿ ಮಾಲೀಕ ರಾವಲ್ಲ ಅಂತ ಒಂದು ಸಾಂಗ್ ಬಂದ್ಬಿಡ್ತು. ಅದಕ್ಕೆ ರೀಲ್ಸು ಒಂದು ಒಳ್ಳೆ ಕಾರ್ಯಕ್ರಮ. ನನಗೆ ಹೇಳಿದ್ರು, ಸರ್ ಪ್ರಕೃತಿ ಬಗ್ಗೆ ಮಾಡಿ ಅಂತ. ನಾನು ಹಲವಾರು ಧ್ವನಿಗಳಲ್ಲಿ ಪ್ರಕೃತಿ ಉಳಿಸಿ, ಕಾರ್ಖಾನೆ ರಾಸಾಯನಿಕ ನೀರುಗಳು ಇವೆಲ್ಲ ಸಮುದ್ರ ಸೇರಬಾರ್ದು ಅಂತೆಲ್ಲ ಮಾಡಿದೆ. ಎಷ್ಟು ಜನ ನೋಡಿದ್ದಾರೆ ಗೊತ್ತಾ? ಒಂದು 300ರಿಂದ 400 ಜನ ನೋಡವ್ರೆ. ಅದೇ ಏನಾದರೂ ಬೇರೆ ಥರ ರೀಲ್ಸ್ ಮಾಡಿಬಿಟ್ರೆ, ಅದ್ಯಾರೋ ಶರ್ಟ್ ಹರ್ಕೊಂಡ್ರು, ಬಟ್ಟೆ ಹರ್ಕೊಂಡ್ರು, ಬಟ್ಟೆ ಕಳ್ಸಿದ್ರು ಅಂದರೆ ಕೋಟಿ ನೋಡ್ತಾರೆ ರೀ ಅನ್ನ. ಅದರಿಂದ ಉಪಯೋಗ ಇದೆಯಾ? ನೋಡಿ, ಯಾವ್ದು ಕಡೆ ಆಕರ್ಷಿತರಾಗ್ತಾ ಇದ್ದೇವೆ ನಾವು. ಒಳ್ಳೇದಕ್ಕೆ ದಯವಿಟ್ಟು ನಮ್ಮ ಉಳಿವಿಕೆಗೆ, ನಮ್ಮ ಭೂಮಿಗೆ, ನಮ್ಮ ಪರಿಸರಕ್ಕೆ ದಯವಿಟ್ಟು ಒತ್ತು ಕೊಡಿ. ಆ ಥರದ ರೀಲ್ಸ್ಗಳನ್ನ ಹೆಚ್ಚೆಚ್ಚು ಮಾಡಿ ನೀವು ಅಂತ ಹೇಳ್ತಾ, ಈಗಂತೂ ಇಂತೂ ಸಿಕ್ಬಿಟ್ಟ. ಯಾರು? ರಾಹುಲ್ಲ. ಅದು ಎಲ್ಲಿ? ಅದು ಯಾರೋ ಹೋಟ್ಲು. ಆಹಾ, ಒನ್ ಮೋರ್ ಅನ್ಬೇಕು ನೀವು. ಛಟಾಪಟ. ಈ ಕರಿಮಣಿ ಮಾಲೀಕ ಯಾರು ಹೇಳಮ್ಮ? ಕರಿಮಣಿ ಮಾಲೀಕ ರಾಹುಲ್ಲ. ಸಿಕ್ಬಿಟ್ಟ. ಅದಕ್ಕೂ ಒಂದು ಮೈಕ್ ತಗೊಂಡ್ರು, ಕ್ಯಾಮ್ರಾ. ಇಡೀ ರಾಜ್ಯವೇ ಖುಷಿ ಪಡುವ ವಿಚಾರ ಇನ್ಯಾವುದೂ ಇಲ್ಲ. ಇದೆ ಯಾವುದು? ಕರಿಮಣಿ ಮಾಲೀಕ ಸಿಕ್ಬಿಟ್ಟಿದ್ದಾನೆ, ಇವನು ರಾಹುಲ್ಲ ಅಂತ. ಬನ್ನಿ, ಈಗ ಇದ್ರ ಬಗ್ಗೆ ಹಂಚ್ಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಅವರು, ಅಜ್ಜಮಂತ್ರಿಗಳು. ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಅವರೇ, ಶಾಸಕರೇ, ನೀವು ಹೇಳಿ, ಈ ಕರಿಮಣಿ ಮಾಲೀಕ ಸಿಕ್ಬಿಟ್ಟಿದ್ದಾನೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಕಂಜಾಜೆ ಶಬದಾರ್, ಕಂಜಾಜಲೇಶನ್. ಅಬ್ಬಬ್ಬ, ಲಾಟ್ರಿ ಏನ್ ಸರ್ ಇದು? ಕರಿದು ಮಾಲೀಕ ಸಿಕ್ಬಿಟ್ಟಿದ್ದಾನ್ರಿ. ನಮ್ದೇ ಸರ್ಕಾರ 24 hours ಕಂಡಿಡ್ದಿದ್ದೀವಿ. ಚಪ್ಪಾಳೆ ತಟ್ಟಬೇಕು, ಚಟಾಪಟ. ನೋಡಿ, ಅದನ್ನೇ ಹೇಳ್ತಾ ಇರೋದು. ಪರಿಸರ ಉಳಿಸಿ, ಶ್ರೀಗಳು ಕೆರೆಗೆ ನೀರು ತುಂಬಿಸಿದ್ದಾರೆ, ಎಲ್ಲ ಸದುಪಯೋಗ ಪಡಿಸ್ಕೊಳ್ಬೇಕು. ನೋಡಿ, ಇಷ್ಟು ಹೇಳಿದ್ರು ಪರಿಸರ ಮಾಲಿನ್ಯ ಮಾಡ್ತೀನಿ ಅಂತ ದೇವರೊಳಗೆ ಮಾಡ್ತಾ ಇದಾರೆ. ಹಿಂಗೆ ನಿನ್ ಜನ್ಮಕ್ಕೆ ಹೋಗು. ಕಂಜಾಜೆ ಶಬದಾರ್, ಅಬ್ಬಬ್ಬ, ಲಾಟ್ರಿ, ಥ್ಯಾಂಕ್ ಯು. ನೋಡಿ, ಹಿಂಗೆ ಹೇಳ್ಬಿಟ್ರು. ಹಾಗೆ ಈ ಕಾರ್ಯಕ್ರಮಕ್ಕೆ ಏನಾದರೂ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು, ಹಾಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿದ್ರೆ ಹೇಗೆ ಮಾತನಾಡ್ತಾ ಇದ್ರು ನೋಡಿ. ಇವರು ಕನ್ನಡದಲ್ಲಿ ಮಾತನಾಡ್ತಾರೆ, ಅವ್ರು ಹಿಂದಿಲಿ ಮಾತನಾಡ್ತಾರೆ. ನಾವು ಹಾಸ್ಯ ಕಲಾವಿದರು ಒಂಚೂರು ಹಾಸ್ಯ ಲೇಪನ ಕೊಡ್ತೀವಿ, ಆರೋಗ್ಯಕರವಾದಂಥ ಒಂದು ಹಾಸ್ಯವನ್ನು ಮಾಡ್ತೇವೆ. ಮೊದಲಿಗೆ ನಮ್ಮ ದೇವೇಗೌಡರು. ಸೌಂಡ್ ಕೊಟ್ಟಿದ್ರೇನ್ರಿ? ಈ ದೇವೇಗೌಡ ಹುಟ್ಟು ಹೋರಾಟಗಾರ. ರಾಜ್ಯದ ವಿಷಯ, ನಾಡಿನ ವಿಷಯ ಬಂದರೆ ನಿದ್ದೆ ಮಾಡಲ್ಲ. ಮೈಂಡ್ ಇಟ್ಟು. ಅಣ್ಣ, ಪಿಜ್ಜಾ ಬರ್ಗರ್ ತಿನ್ಬೇಕಂತೆ. ಯಾರಿದು ನಾನ್ ಸೆನ್ಸ್? ಗೆಟ್ ಲಾಸ್ಟ್ ಇಡಿಯಟ್. ವಾಟ್ ರಬ್ಬಿಶ್ ಯು ಆರ್ ಟಾಕಿಂಗ್? ಯಾರಿದು? ಒಬ್ಬ ಮಾಜಿ ಪ್ರಧಾನಿಗೆ ಪಿಜ್ಜಾ ಬರ್ಗರ್ ತಿನ್ನಿ ಅಂತ ಹೇಳ್ತಾ ಇದ್ದಾರೆ. ಯಾರೊಬ್ಬರು ಬೇಜಾರು ಮಾಡ್ಕೋಬೇಡಿ. ಪಿಜ್ಜಾ ಬರ್ಗರ್ ಹೇಗಿರುತ್ತೆ? ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗೆ ಇರುತ್ತೆ. ದಯವಿಟ್ಟು ಕೇಳಿಸ್ಕೊಳ್ಳಿ. ಜಂಕ್ ಫುಡ್ ತಿನ್ನಬೇಡಿ, ರಾಗಿ ಮುದ್ದೆ ತಿನ್ನಿ. ದೇಹಕ್ಕೆ ತಂಪು, ತೋಳಿಗೆ ಬಲ. ಕೇಳಿಸ್ಕೊಳ್ರಿ, ನಮ್ಮ ಕಾಲದಲ್ಲಿ ರಾಗಿ ಮುದ್ದೆ ತಿಂದೊಬ್ಬ ಮನುಷ್ಯ
20 ವರ್ಷಕ್ಕೂ ಫಿಗರ್, 50 ವರ್ಷಕ್ಕೂ ಫಿಗರ್. ತುಮಕೂರಿನ ಸಿದ್ಧಗಂಗಾ ಶ್ರೀಗಳು ರಾಗಿ ಪದಾರ್ಥ ತಿಂದು 111 ವರ್ಷ ಬದುಕಿದ್ರು. ಅವ್ರಿಗೊಂದು ಚಪ್ಪಾಳಿ ತಟ್ಟಬಹುದು. ದಯವಿಟ್ಟು ಕೇಳಿಸ್ಕೊಳ್ಳಿ. ಈ ಕಾಲದಲ್ಲಿ ಬರ್ಗರ್, ಮಂಚೂರಿಯನ್, ಪಿಜ್ಜಾ ತಿಂದೊಬ್ಬ ಮನುಷ್ಯ 20 ವರ್ಷಕ್ಕೆ ಫಿಗರ್, 30 ವರ್ಷಕ್ಕೆ ಪ್ರೆಷರ್, 40 ವರ್ಷಕ್ಕೆ ಶುಗರ್, 50 ವರ್ಷಕ್ಕೆ ಡಮಾ. ಅದಕ್ಕೆಲ್ಲರೂ ರಾಗಿ ಮುದ್ದೆ ತಿನ್ನಿ. ನನ್ನ ಜೊತೆ ನರೇಂದ್ರ ಮೋದಿ ಅವರು ಬಂದಿದ್ದಾರೆ, ಬನ್ನಿ ಮಾತಾಡಿ. भाई और बहनों, हम सब भारतीय हैं. भाई और बहनों, भारत देश में भाषा अनेक, धर्म अनेक, भारत एक. एक भारत श्रेष्ठ भारत, एक भारत स्वच्छ भारत, सबका साथ, सबका विकास. देवेगौड़ा जी, ನಮ್ಮ ಅಪ್ಪನಾಣಿ ಹಿಂದಿ ಅರ್ಥ ಆಗಿಲ್ಲ. ಸ್ವಲ್ಪ ಕನ್ನಡದಲ್ಲಿ ಮಾತಾಡಿ. ಸಿರಿಗೆರೆ ಶ್ರೀಗಳ ಕಾರ್ಯಕ್ರಮ ತೆರಳುಬಾಳು ಹುಣ್ಣಿಮೆ. ದಯವಿಟ್ಟು ನೀವು ಗೆಸ್ಟು ಕನ್ನಡದಲ್ಲೇ ಮಾತಾಡಿ. ಎಲ್ಲ ಸಿರಿಗೆರೆ ಶ್ರೀಗಳ ಭಕ್ತಾದಿವೃಂದಕ್ಕೆ, ಕರ್ನಾಟಕ ಜನತೆಗೆ ನಿಮ್ಮ ನರೇಂದ್ರ ಮೋದಿಯವರ ಶುಭ ಕಾಮನೆಗಳು. ಬಾಯರ ಬಹನ, ದಯವಿಟ್ಟು ಮೋದಿಯವರೇ, ನೀವು ಮಾತಾಡಬೇಕಾದ್ರೆ ಈ ಥರ ಕೈನ ಅಳ್ಳಾಡಿಸ್ಬೇಡಿ. ಯಾಕಂದರೆ 2 ವರ್ಷದ ಹಿಂದೆ ಕರ್ನಾಟಕದಲ್ಲಿ ಎಲೆಕ್ಷನ್ ಆದಾಗ ನೀವು ರೋಡ್ ಶೋಗೆ ಬಂದು ಕರ್ನಾಟಕದ ಜನಗಳ ಮುಂದೆ ಈ ಥರ ಕೈನ ಅಳ್ಳಾಡಿಸಿ ಜನ ಜಾಸ್ತಿ ಇದಕ್ಕೆ ಒತ್ತು ಬಿಟ್ರು. ದಯವಿಟ್ಟು ನೆಕ್ಸ್ಟ್ ಟೈಮ್ ಎಲೆಕ್ಷನಲ್ಲಿ ನೀವು ರೋಡ್ ಶೋಗೆ ಬಂದರೆ ಈ ಥರ ಕೈನ ಅಳ್ಳಾಡಿಸ್ದೆ ಈ ಕೈನಲ್ಲಿ ಒಂದು ಹೂವು ಹಿಡ್ಕೊಂಡು ಅಳ್ಳಾಡಿಸಿ. ನೋಡಿ, ಮೊನ್ನೆ ನೀವು ಮಾಡಿರೋ ಕೆಲಸಕ್ಕೆ ನಿಮಗೂ ಲಾಸು, ನಮಗೂ ಲಾಸು. ಏನೂ ಮಾಡೋಕ್ಕಾಗೋದಿಲ್ಲ. देवेगौड़ा जी, क्या चाहिए आपको, क्या चाहिए? ಇದೇನು ಹೇಳಿದ್ರಿ ಇವರು? क्या चाहिए आपको? ನಾನು ಚಹಾ ಕುಡಿಯಲ್ಲ, ಕಾಫಿ ಮಾತ್ರ. अच्छा तमाश. देवेगौड़ा जी, क्या बात है? ನಾನು ರೈಸ್ ಬಾತ್ ತಿನ್ನಲ್ಲ, ರಾಗಿ ಮುದ್ದೆ ಮಾತ್ರ. ನಮ್ಮ ಮನೆಗೆ ಬನ್ನಿ, ರಾಗಿ ಮುದ್ದೆ ತಿನ್ನಿ. ಕರ್ನಾಟಕದ ರೈತರು ಬೆಳೆದಿರ್ತಕ್ಕಂಥ ರಾಗಿಗೆ ಒಳ್ಳೆ ಬೆಲೆ ಕೊಡಿ. ಕೊನೆಯದ ಒಂದು ಮಾತು ಹೇಳ್ತೀನಿ, ಆಡಿಸಿ ನೋಡು, ಬೀಳಿಸಿ ನೋಡು. 92 ವರ್ಷ ವಯಸ್ಸು, ಉರುಳಿ ಹೋಗದು. ಎಲ್ಲರಿಗೂ ನಮಸ್ಕಾರ. ನಂದು 5 ನಿಮಿಷ ಸಣ್ಣ. ಹಾಗೆ ಈಗ ತಾನೇ ನಮ್ಮ ಮುಖ್ಯಮಂತ್ರಿ ಚಂದ್ರು ಸರ್ ಬಂದಿದ್ರು. ಹಾಗೆ ನಮ್ಮ ದೊಡ್ಡಣ್ಣವರ ಅಳಿಯ ಈ ಚಿತ್ರದುರ್ಗ ಶಾಸಕರ ವೀರೇಂದ್ರ ಪಪ್ಪಿ ಸರ್ ಬಂದಿದ್ರು. ನಮ್ಮ ದೊಡ್ಡಣ್ಣ ಅವರು ಮತ್ತೆ ಮುಖ್ಯಮಂತ್ರಿ ಚಂದ್ರು ಅವರು ಒಂದು ಸಿನಿಮಾದಲ್ಲಿ ಬಹಳ ನಗಿಸಿದ್ದಾರೆ. ಯಾವುದದು? ಸೂರ್ಯವಂಶ. ನಾನು ಬಂದಾಗ ಯಾವಾಗಲೂ ಹೇಳಿ ಅಂತಿರ್ತಾರೆ. ಈಗ ಆ ಸಿನಿಮಾದ ಒಂದು ಡೈಲಾಗ್ ನಿಮ್ಮ ಮುಂದೆ. ದೊಡ್ಡಣ್ಣ, ಕೊಲಲೆ ಪಾಂಡುಕು ಬಾರದವು, ಕೊಲಲೆ ತೆಡಬಿದೆ ಸಖಿಸು ದಿಡಬಿದೆ, ಜಿಗ್ ಚಾ ಜಿಗಿ ಜಿಗಿ ಚಾ, ಜಿಗ್ ಚಾ ಜಿಗಿ ಜಿಗಿ ಚಾ. ಓಹೋ, ಎಲ್ಲ ನನ್ನ ಸಿರಿಗೆರೆ ಭಕ್ತಾದಿಗಳಿಗೆ ಅಪ್ಪ ಅವ್ರ ಪಾದಿಗೆ ನಮಸ್ಕಾರ ಹೇಳ್ತಾ ಶರಣು. ಏನಿಲ್ಲ, ಅದೇ ಅವರು ನಮ್ಮ ಚಂದ್ರಣ್ಣ ಬಂದವರೇ, ಮುಖ್ಯಮಂತ್ರಿ ಚಂದ್ರು ಅವರು ಏನೋ ಕೇಳ್ತವ್ರೆ. ಅಂದಾಗೆ ಮಿಲ್ಟ್ರಿ ಏನ್ ಬೇಕು? ಲೇ ಮೀಸೆ ಗುಂಡಕ್ತೀನೋ? ಅಯ್ಯೋ, ನನಗೇನು ಗೊತ್ತಿಲ್ಲ ಕಣಣ್ಣ, ನಾನು ಇನ್ನೂ ಚಿಕ್ಕ ಹುಡುಗ.
ನೀನು ಕೇಳ್ತಾ ಇದೀಯ ಅಂತ ಒಂದು ಸ್ವಲ್ಪ ಶಿವ ಫೋ ಲೇ ಮೀಸೆ ಆ ನಾಟಿ ಕೋಳಿ ಹೆಂಗೋ? ಯಾವ ನಾಟಿ ಕೋಳಿ ಅಣ್ಣ? ಸ್ವಲ್ಪನೂ ರಸಿಕತನೇ ಇಲ್ಲ. ಈಗ ಬಂದೋಯ್ತಲೋ ನಾಟಿ ಕೋಳಿ ಹೆಂಗೋ? ಹೆಂಗೆ ಏನು ಅಂತ ನಮ್ಮ ತಾಯಿ ಸತ್ಯವಾಗ್ಲೂ ಗೊತ್ತಿಲ್ಲ ಕಣ. ನಾಳೆ ಅವ್ರ ಗಂಡ ಸಿಗಡಿ ಸಿದ್ಧ ರಿಲೀಸ್ ಆಗಿ ಬರ್ತಾರೆ, 4 ಆಫ್ ಮರ್ಡರ್ ಮಾಡವನೆ. ಅವ್ರು ಕೇಳ್ಬಿಟ್ಟು ಹೇಳ್ತೀನಿ ಬಿಡೋಣ. ಅಯ್ಯೋ ಬೇಡ ಬಿಡು, ಯಾಕೆ ಬೇಕು? ಏಯ್ ನಾಟಿ ಕೋಳಿ ಬೇಕು ನೋಡಿ, ನಾಟಿ ಕೋಳಿ ತೇರೆ ಬಂದ್ ಬಾಸ್. ಏನು ಅನ್ಕೊಂಬಿಟ್ಟಿದೀಯಾ? ಹೆಂಗೆ ಪಂಚು ಅಣ್ಣ ಹೊಟ್ಟೋಗ್ಬಿಟ್ಟವ್ರೆ. ಅಣ್ಣ ಫೋಟೋ ತೆಗಿಬೇಕಾದ್ರೆ ಕ್ಯಾಮ್ರಾ ಮುಚ್ಚಳ ತೆಗಿಯೋದು ಮಾತ್ರ ಬರಿಬೇಡ ಕಣ್ಣ. ನಮ್ಮ ಟೆನ್ನಿಸ್ ಕೃಷ್ಣ ಬರ್ತಾವ್ರೆ. ಕೃಷ್ಣ, ಟೆನ್ನಿಸ್ ಕೃಷ್ಣ, ಆಯ್ ಆಯ್ ಆಯ್. ನಮಸ್ಕಾರ ಕಣ್ರಣ್ಣ, ನಮಸ್ಕಾರ ಕಣ್ರಕ್ಕ. ಮಾರಮ್ಮನ್ ಡಿಸ್ಕೋ ದೊಡ್ಡಣ್ಣ, ಚಂಬಲ್ಲಿರ ಪಾಯಸ ಕೊಡಿ ದೊಡ್ಡಣ್ಣ. ಅಲ್ಲಲ್ಲಿ ಮನೆಗೆ ಬಂದರೆ ಒಂದು ಲೋಟ ನೀರು ಕೊಡಲ್ಲ, ಪಾಯಸ ಕೊಡ್ತಾ ಇದ್ದಾರೆ. ಭಲೇ ರುಚಿಕರವಾಗಿದೆ ಕಣೋ ಪಾಯಸ. ನೀನು ಯಾಕೋ ಕುಡಿಲಿಲ್ಲ ಟೆನ್ನಿಸ್ ಕೃಷ್ಣ? ಏನಿಲ್ಲ ಕಣಣ್ಣ, ಸಿರಿಗೆರೆಗೆ ಹೋಗಿದ್ನ, ತರಳುಬಾಳು ಹುಣ್ಣಿಮೆ ಜಾತ್ರೆ ಮಹೋತ್ಸವ ನೋಡಿದ್ನ. ಭಕ್ತಿ ಭಾವ ಪರವಶದಲ್ಲಿ ಮಿಂದೆದ್ದು ಬರ್ತಾ ಇರಬೇಕಾದ್ರೆ ಯಾರೋ ಅಂಕಲ್ಲು ಪಾಯಸ ಕುಡೀರಿ ಅಂತ ನನ್ನ ಚೊಂಬಗೆ ಹಾಕಿದ್ರು ಕಣಣ್ಣ. ಕುಡಿಯೋಣ ಅಂತ ಕೆಳಗಿಟ್ರೆ ಒಂದು ನಾಯಿ ಬಂದು ನೆಕ್ಬಿಡ್ತು ಕಣಣ್ಣ. ವೇಸ್ಟ್ ಆಗುತ್ತೆ ಅಂತ ನಿಮಗೆ ಕೊಟ್ಟೆ, ಟೇಸ್ಟ್ ಆಗಿದೆ. ಅವ್ವೇಕಣ್ಣ ಮಗನೇ, ನಾಯಿ ಕೆಡಿಸಿರೋ ಪಾಯಸ ಕೊಟ್ಬಿಟ್ಟ. ಇದೇ ಚೊಂಬಲ್ಲಿ ಒಡೆದಾದ್ರೆ ತಲೆ ಎಗರೋಗ್ಬಿಡ್ಬೇಕು ನೋಡು. ದೊಡ್ಡಣ್ಣ ನಿನ್ನ ಹತ್ರಲ್ಲಾದ್ರೂ ಒಡಿ, ಚೊಂಬಲ್ ಮಾತ್ರ ಒಡಿಬೇಡ ದೊಡ್ಡಣ್ಣ. ಯಾಕೋ ಕೃಷ್ಣ, ದಿನ ಬೆಳಿಗ್ಗೆ ಶೌಚಕ್ಕೆ ಹೋದ್ರೆ ಅದರಲ್ಲೇ ನೀರು ತಗೊಂಡು ಹೋಗೋದು ಭಾಳ ಕಷ್ಟ. ಇದು ಯಾಕೆ ಹೇಳ್ತೀನಿ ಅಂದರೆ, ಕೆಲವರು ಕ್ಲೀನ್ನೆಸ್ಸೇ ಇರಲ್ಲ, ಎಲ್ಲೋಗ್ಲಿ ಎಲ್ಲ ತಿಂದುಬಿಡ್ತಾರೆ ತಗೊಂಡು. ನಮ್ಮ ಶೂಟಿಂಗ್ನಲ್ಲಿ ಅದಕ್ಕೆ ಎಲ್ಲಿ ಬಂದು ಕೈ ಹಾಕ್ತಾರೆ ಅಂತ, ಈ ಹಣ್ಣು ಹಂಪ್ಲ ಇರೋ ಸೀನ್ ಬಂದರೆ ಒಂದು ಎಲ್ಲರನ್ನೂ ನೋಡ್ರಪ್ಪ, ಹಣ್ಣು ಸ್ವೀಟಿಗೆಲ್ಲ ಕೆಮಿಕಲ್ ಆಗ್ತಾ ಇದೀವಿ ಅಂತ ಯಾವುದೋ ಒಂದು ಸ್ಪ್ರೇ ಹೊಡೆದು ಬಿಡ್ತಾರೆ. ಸೊಳ್ಳೆ ಔಷಧಿನೋ ಜಿರ್ಗಿಣಿದೋ ಯಾರೂ ಮುಟ್ಟಲ್ಲ. ಕೆಲವರು ಮಿಠಾಯಿ ತಗೊಳಕ್ಕೆ ಹೋಗ್ತಾರೆ, ಮಿಠಾಯಿನ ಎಷ್ಟು kg, ಅರ್ಧ kg ಅಲ್ಲೇ ತಿನ್ಕೊಂಡ್ಬಿಡ್ತಾರೆ. ಕಡಲೆಕಾಯಿ ತಗೊಳಕ್ಕೆ ಹೋಗ್ತಾರೆ, ತಗೊಳ್ಳೋದು 10 ರೂಪಾಯಿ, ಕಡಲೆಕಾಯಿ 5 ರೂಪಾಯಿಂದ ಅವರೇ ತಿನ್ಕೊಂಡ್ಬಿಡ್ತಾರೆ. ಅದಕ್ಕೆ ಮುಟ್ಟಿ ತಿನ್ಕೊಂಬೇಡಿ. ಯಾಕಂದ್ರೆ ಹಿಂಗೆ ಒಬ್ಬನಿಗೆ ಅಭ್ಯಾಸ ಇತ್ತು. ಒಂದು ಮನೆಗೆ ಹೋದ್ವಿ, ಬಿಸ್ಕೆಟ್ ಇತ್ತು, ಮನೆಯವರಿಲ್ಲ ಅಂದರೆ ನನಗೆ ಹೊಟ್ಟೆ ತೆಗೆದ್ರು ಗಬ ಗಬನ್ ತಿನ್ಬಿಟ್ಟ. ಅವ್ರ ಮನೆ ನಾಯಿ ಒಂದೇ ಸಮ ಬೊಗಳ್ತಾ ಇದೆ. ಯಾಕೆ ಅಂದರೆ ಪಾಪ ಅವ್ರು ನಾಯಿ ಬಿಸ್ಕೆಟ್ ಇಟ್ಟಿದ್ರು ಅಲ್ಲಿ. ಅವ್ನು ನೋಡೋದು ಬೇಡವೆ? ಈ ಥರ ಆಗತ್ವೆ? ಇರಲಿ. ಹಾಗೆ ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಒಂದು ಧ್ವನಿ ಇನ್ನೂ ಕಾರ್ಯಕ್ರಮಗಳಿರೋದ್ರಿಂದ ಒಂದು 4-5 ಜನ ಹಿರಿಯ ನಟರ ಧ್ವನಿಗಳು ನಿಮ್ಮ ಮುಂದೆ. ನಮ್ಮ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಷ್ ಅವರ ಒಂದು ಧ್ವನಿ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಅದಕ್ಕೆ ಹೇಳೋದು, ನಮಗೆ ಯಾವತ್ತೂ ಅಷ್ಟೇ, ನಿಮಗೆ ಗೊತ್ತಿರಬೇಕು, ನಾವೇನೇ ಮಾಡಿದ್ರೆ ಆಡಂಬರದ ಜೀವನ ಮಾಡ್ತೀವಿ. 4 ತಿಳಿ ಹೇಳಿ ಬುದ್ಧಿ ಹೇಳೋರು ಅಂದರೆ ನಮ್ಮ ಧರ್ಮಾಧೀಶರು, ಮಠಾಧೀಶರು. ಇವತ್ತಿಂಥ ದಾಸೋಹದ ಜೊತೆಗೆ ನಮಗೆ ನೀರು ಬೇಕು, ಅನ್ನ ಬೇಕು, ವಿದ್ಯೆ ಬೇಕು ಅಂತ ಕೇಳೋ ಸ್ವಾಮೀಜಿಗಳು ಇಂಥವ್ರು ಇರೋದ್ರಿಂದಲೇ ನಾವೆಲ್ಲ ಚೆನ್ನಾಗಿರೋದು. ಆದ್ದರಿಂದ ನಿಮ್ಮೆಲ್ಲರ ಚಪ್ಪಾಳೆ ನಮಗೆಲ್ಲ ಶ್ರೀಗಳ ಪಾದಾರವಿಂದ. ಯಾವ ಸೈಡಲ್ಲಿ ಮಾತಾಡೋನು? ಆಯ್ತು ಬರ್ತೀನಿ ಇರಪ್ಪ. ಅವನು ಹೇಳ್ತಾವನೆ, ನಿಮ್ಮ ಕುಚುಕು ಗೆಳೆಯ ವಿಷ್ಣುವರ್ಧನ್ ಅವ್ರು ಕಳಿಸಿ ಅಂತ. ಬರಬೇಕಾ ಬೇಡವಾ? ವಿಷ್ಣುವರ್ಧನ್ ಬರಬೇಕಾ ಬೇಡವಾ? ಲೇ ಮುತ್ತ ಬಾರ್ಲ, ನನ್ನ ಕುಚುಕು ಗೆಳೆಯ ಎಲ್ಲ ಕರೀತಾವ್ರೆ. ಬರ್ತೀನಿ, ನಮಸ್ಕಾರ. ಈಗ ನಿಮ್ಮ ಮುಂದೆ ನಮ್ಮ ಅಭಿನಯ ಭಾರ್ಗವ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಧ್ವನಿ. ಓಯ್, ನೀನು ಮಂತ್ರಿ ಆದ್ರೆ ನಾನು ರಾಜ, ರಾಜ. ನಮ್ಮಿಂದ ನೀವು, ನಿಮ್ಮಿಂದ ನಾವಲ್ಲ. ಇದು ನನ್ನ ಸಿನಿಮಾ ಡೈಲಾಗ್ ಇರ್ಬೋದು. ನಾನು ಹೇಳ್ತಾ ಇದ್ದೆ, ಈ ಕೈ ಕನ್ನಡಿಗರ ಆಸ್ತಿ, 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಸ್ಲಿಮರು ಹೊಡೆದ್ರೆ ಎದುರಾಳು ಎದ್ದು ಬಂದದ್ದು ಚರಿತ್ರೆಯಲ್ಲಿಲ್ಲ. ಇದೆಲ್ಲ ನನ್ನ ಸಿನಿಮಾ ಡೈಲಾಗ್. ನಾವು ತೆರೆ ಮೇಲೆ ಹೀರೋಗಳಷ್ಟೇ, ಆದರೆ ನಿಜವಾದ ಹೀರೋ ಯಾರು ಗೊತ್ತಾ ನಿಮ್ಗೆ? ಈ ದೇಶ ಕಾಯ್ತಾನಲ್ಲ ಯೋಧ, ಅವನು ನಮ್ಮ ನಿಜವಾದ ಹೀರೋ. ಉತ್ತಿ ಬಿತ್ತಿ ಅನ್ನ ಕೊಡ್ತಾನಲ್ಲ ರೈತ, ಅವನು ನಮ್ಮ ನಿಜವಾದ ಹೀರೋ. ಅಷ್ಟೇ ಯಾಕೆ, ನಮ್ಮನ್ನೆಲ್ಲ ಕಾಪಾಡುವಂತ ಈ ಧರ್ಮಾಧೀಶರು ನಮ್ಮ ನಿಜವಾದ ಹೀರೋ. ಎದೆ ತಟ್ಕೊಂಡು ಹೇಳಿ, ನಿಮ್ಮ ನಿಜವಾದ ಹೀರೋ ಮತ್ತೊಮ್ಮೆ ಕೇಳಿದ್ರೆ ನಮಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗಳು ಅವರೇ ನಮ್ಮ ನಿಜವಾದ ಹೀರೋ. ಹೀರೋಯಿನ್ ಚಪ್ಪಾಳೆ ತಟ್ಟಿದ್ರೆ ಇವರಿಗೆ ಹೌಲ ಹೌಲ. ಹಾಗೇನೆ ನಮ್ಮ ಹಿರಿಯ ನಟ ಶಂಕರ್ ನಾಗ್ ಅವರ ಒಂದು ಧ್ವನಿ. ಶಂಕರ್ ನಾಗ್,
ಗೀತಾಂಜಲಿ ಆಲೂಗೆನ್ನೆಗೆ ಅಂತ ಹಾಡು ಹೇಳ್ಕೊಂಡು ನೋಡಿ ಸ್ವಾಮಿ, ನಾವಿರೋದು ಹೀಗೆ ಅಂತ ಬಂದವರು ನಾವು. ಎಲ್ಲರೂ ಕೇಳ್ತಾರೆ, ಶಂಕರ್ ನಾಗ್ ಅವರೇ ನಿಮ್ಮ ಸ್ಮಾರಕ ಎಲ್ಲಿದೆ ಅಂತ. ನಾನು ಹೇಳೋದಿಷ್ಟೇ, ನೀವು ಬೆಂಗಳೂರಾಗಲಿ ಮತ್ತೊಂದು ಕಡೆ ಆಗಲಿ ನಿಮ್ಮ ಶಂಕರ್ ನಾಗ್ ಸ್ಮಾರಕ ಹುಡುಕ್ಬೇಡಿ. ನೀವು ಆಟೋ ಹತ್ತಬೇಕಾದ್ರೆ ಹಿಂದೆನೋ ಮುಂದೆನೋ ನನಗೋಸ್ಕರ ಇಷ್ಟು ಜಾಗ ಕೊಟ್ಟೊಂದು ಫೋಟೋ ಹಾಕಿರ್ತಾರಲ್ಲ ಆಟೋದಲ್ಲಿ, ಅದೇ ನನ್ನ ದೊಡ್ಡ ಸ್ಮಾರಕ ಅಂತ ಹೇಳ್ತಾ ನಾನು ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲ ನಮಸ್ಕಾರ, ಥ್ಯಾಂಕ್ ಯು ಬರಲಾ. ಹಾಗೇನೆ ವರ್ಣಟ ಪದ್ಮಭೂಷಣ ಗಾನ ಗಂಧರ್ವ ರಸಿಕರ ರಾಜ ಡಾಕ್ಟರ್ ರಾಜ್ಕುಮಾರ್. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಆಹಾ, ಕನ್ನಡದ ನೆಲ ಚಂದ, ಜಲ ಚಂದ, ಕನ್ನಡಿಗರ ಮನಸ್ಸು ಬಹಳ ಅಂದ. ನಾವು ಯಾವ ಜನ್ಮದ ಪುಣ್ಯವೋ, ಯಾಕಂದ್ರೆ ಕರ್ನಾಟಕದಲ್ಲಿ ಇರುವಂತ ಆ ಸಂಸ್ಕೃತಿ, ಯಾವುದು ನಮ್ಮ ದೈವ ಪರಂಪರೆ, ಮಠಗಳ ಪರಂಪರೆ, ಇವೆಲ್ಲವೂ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದೆ. ಇಡೀ ಭಾರತ ದೇಶದಲ್ಲಿ ಒಂದು ಒಳ್ಳೆ ರಾಜ್ಯ ಅಂದ್ರೆ ಅದು ನಮ್ಮ ಕರ್ನಾಟಕ ಅಲ್ವೇ? ನಿಮ್ಮ ರಾಜಕುಮಾರ ಎಲ್ಲೂ ಹೋಗಿಲ್ಲ, ಇಲ್ಲೇ ಎಲ್ಲಿ ಚಪ್ಪಾಳೆ ಕೊಡ್ತಿರೋ ಅಲ್ಲಿ ಒಬ್ಬ ರಾಜಕುಮಾರ ಇರ್ತಾನೆ. ನಾನು ಹೇಳ್ತಾ ಇದ್ದೆ ಅಭಿಮಾನಿ ದೇವರುಗಳು ಅಂತ. ಈ ಅಭಿಮಾನಿ ದೇವರುಗಳು ನಮ್ಮ ಪುನೀತ್ ರಾಜ್ಕುಮಾರ್ನ ನೀವುಗಳ ದೇವರು ಅಂತ ಹೇಳಿದ್ರಲ್ಲ, ನಾವು ದೇವ್ರ ಕೆಲಸ ಮಾಡಿಲ್ಲ, ನಟನೆ ಮಾಡಿದ್ದೀವಿ ಅಷ್ಟೇ. ಆದ್ರಿಂದ ನಿಮ್ಮೆಲ್ಲರ ಚಪ್ಪಾಳೆ ನಮ್ಮ ಕನ್ನಡ ಚಿತ್ರರಂಗದ ಮೇಲಿರಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದಾರೆ. ಅಭಿಮಾನಿ ದೇವರುಗಳೇ ಶರಣು ಶರಣಾರ್ಥಿ. ಹಾಗೆ ನಮ್ಮ ಕನ್ನಡದ ಕಟ್ಟಾಳು ವಾಟಾಳ್ ನಾಗರಾಜ್ ಅವರ ಒಂದು ಧ್ವನಿ. ವಾಟಾಳ್ ನಾಗರಾಜ್ ಅವರು, ಕಾವೇರಿ ನಮ್ಮದು, ಕರ್ನಾಟಕ ನಮ್ಮದು, ನೀವೆಲ್ಲ ನಮ್ಮವರು. ಒಡಿರಿ ಒಂದು ಚಪ್ಪಾಳೆ. ಸಾಕು, ನಿಲ್ಲಿಸಿ. ನಿಲ್ಲಿಸಲೇಬೇಕು. ನಾನು ಕರ್ನಾಟಕದಲ್ಲಿ ಕನ್ನಡಕ್ಕೋಸ್ಕರ ಒಂಟೆ ಮೆರವಣಿಗೆ ಮಾಡಿದ್ದೀನಿ, ನಾಯಿ ಮೆರವಣಿಗೆ ಮಾಡಿದ್ದೀನಿ, ಕತ್ತೆ ಮೆರವಣಿಗೆಯನ್ನು ಮಾಡಿದ್ದೀನಿ. ಯಾಕೆ? ಕರ್ನಾಟಕದಲ್ಲಿ ಕನ್ನಡ ಉಳಿಸಿ ಬೆಳೆಸಿ. ಇಲ್ಲ ಅಂತಂದ್ರೆ ನಾಳೆಯಿಂದ ಕರೆಂಟ್ ಬಂದ್, ನೀರ್ ಬಂದ್, ಆಟೋ ಬಂದ್, ಲಾರಿ ಬಂದ್, ಮೈಕ್ ಬಂದ್, ಮಾತ್ ಬಂದ್. ಬೆಳಿಗ್ಗೆ ಎದ್ರೆ 2 ಬಂದ್ ಬಂದ್ ಬಂದ್. ಅಣ್ಣ ಬೆಳಿಗ್ಗೆ ಎದ್ದು 2 ಬಂದ್ ಅಂದ್ರಲ್ಲ ಏನು ಹುಡುಗಾಟ ಆಡ್ತೀರೇನ್ರಿ? ಬೆಳಿಗ್ಗೆ ಎದ್ದು 2 ಬಂದ್ ಅಂತಂದ್ರೆ ಹಾಲ್ ಬಂದ್, ಪೇಪರ್ ಬಂದ್ ಅಷ್ಟೇ ನೋಡಿ. ಹಾಗೆ ನಮ್ಮ ಶಿವರಾಜ್ ಕುಮಾರ್ ಅವರ ಒಂದು ಧ್ವನಿ. ಶಿವರಾಜ್ ಕುಮಾರ್ ಅವರು ಈಗ ತಾನೇ ಕ್ಯಾನ್ಸರ್ನ ಗೆದ್ದು ಬಂದಿದ್ದಾರೆ. ಪಾಪ ಅವ್ರು ಇನ್ನೂ 100 ಕಾಲ ಚೆನ್ನಾಗಿರ್ಲಿ ಅಂತ ಹೇಳ್ತಾ ಅವರ ಒಂದು ಧ್ವನಿ. ಅಪ್ಪಾಜಿಯವ್ರು ಯಾರು ಹೇಳೋರು? ಅಭಿಮಾನ ದೇವರು 100%. ಯಾಕಂದರೆ ಇಂಥ ಕಾರ್ಯಕ್ರಮ ಬಂದಾಗ ತುಂಬ ಖುಷಿ ಆಗುತ್ತೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಅದು ಯಾವುದೇ ಒಂದು ಬಂದರೂ ಕೂಡ ಅಪ್ಪು ನೆನೆಸ್ಕೊಂಡಾಗ ನನಗೊಂದು ಸಾಂಗ್ ಜ್ಞಾಪಕ ಬರುತ್ತೆ. ಅದು ಯಾವುದಪ್ಪ ಅಂದರೆ, ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಅಪ್ಪು ರಾಜಕುಮಾರ. ಇದು ನಾನು ಹೇಳಿದ್ರಲ್ಲ, ನೀವೇ ಹೇಳಿರೋದು. ಎಲ್ಲರಿಗೂ ಶುಭವಾಗಲಿ. ಶ್ರೀಗಳ ಆಶೀರ್ವಾದ ಪಡ್ಕೊಂಡು ಬೆಂಗಳೂರಿಗೆ ಹೋಗ್ತಾ ಇದ್ರಿ. ಎಲ್ಲ ನಮಸ್ಕಾರ, ಥ್ಯಾಂಕ್ ಯು. ಹಾಗೆ ನಮ್ಮ ಉಪೇಂದ್ರ ಅವರ ಒಂದು ಧ್ವನಿ, ರಿಯಲ್ ಸ್ಟಾರ್ ಉಪೇಂದ್ರ ಅವರು ನಮ್ಮ ಈ ಕಡೆ ಸ್ವಲ್ಪ ಎಲ್ಲ ಕೇಳ್ತಾ ಇದ್ದಾರೆ. ನಿಮ್ಗೋಸ್ಕರ ಹೊಸಬರದೊಂದೆರಡು ಡೈಲಾಗ್. ನಿಜವಾಗ್ಲೂ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾವತ್ತು ತಿಳ್ಕೊಳ್ಳಿ, ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದ್ದೇಕ ಅಂತ ಪ್ರೂವ್ ಆಗೋ. ಇದೆಲ್ಲ ನನ್ನ ಸಿನಿಮಾ ಡೈಲಾಗ್ ಇರ್ಬೋದು. ನಿಜವಾದ ಪ್ರೀತಿ ಪ್ರೇಮ ಅಂದ್ರೆ ಇವತ್ತು ನಮ್ಮ ತಳಬಾಳು ಹುಣ್ಣಿಮೆ ಮಹೋತ್ಸವ ಶ್ರೀಗಳ ಮಾತು ಕೇಳಬೇಕು, ಒಳ್ಳೊಳ್ಳೆ ಸ್ಟೇಜ್ ಪ್ರೋಗ್ರಾಮ್ಸ್ ಇದೆ ಅಂತ ಬಂದಿದ್ದೀರಲ್ಲ, ಇದು ನಿಮ್ಗಳ ನಿಜವಾದ ಲವ್ ಪ್ರೀತಿ. ಓಕೆನಾ? ಅದನ್ನ ಬಿಟ್ಟು ಒಂದು ಹುಡುಗ ಹುಡುಗಿ ಪಾರ್ಕಲ್ಲಿ ಕುತ್ಕೊಂಡ್ರೆ ಅದು ಲವ್ ಅಲ್ಲ, ಬೇರೆ. ಅದನ್ನೇ ರಕ್ತ ಕಣ್ಣೀರು ಶೈಲಿ ಹೇಳ್ತೀನಿ ಕೇಳಿ. ಐ ಲೈಕ್ ಇಟ್ ಕಾಂತ, ಲೈಕ್ ಇಟ್. ಸಿಕ್ಕಾಪಡೆ ಇಷ್ಟಪಡೆ ಸಿಕ್ಕಾಪಟ್ಟೆ ಎಲ್ಲ ಜನತೆನ ಕಾಂತ. ನನ್ನ ರಕ್ತ ಕಣ್ಣೀರು ಸಿನಿಮಾದಲ್ಲಿ ಹೇಳಿದ್ದೆ, ಇಷ್ಟು ಮ್ಯಾನ್ ಕಟ್ಕೊಂಡು ಅವಳು ಕಡೆವರೆಗೆ ಇಟ್ಕೊಂಡು ಅಳಿರೋವರೆಗೆ ಅಂತ. ದುಡ್ಡಿರ್ಬೇಕಾದ್ರೆ ದೊರೆ ಅಂತಾರೆ, ಬಾಯಲ್ಲಿ ನೊರೆ ಬರಬೇಕಾದ್ರೆ ಯಾರೋ ಹತ್ರ ಬರಲ್ಲ ಕಾಂತ. ಕಾಂತ, ಐ ಲೈಕ್ ಇಟ್. ಥ್ಯಾಂಕ್ ಯು. ಹಾಗೇನೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಒಂದು ಧ್ವನಿ ಕೇಳ್ತಾ ಇದ್ದಾರೆ, ಡಿ ಬಾಸ್ ಅವ್ರದ್ದು. ಒಂಚೂರು ಮಾನಿಟರ್ ವಾಲ್ಯೂಮ್. ಹಲೋ. ಆಕ್ಚುಲಿ ಒಂದೊಂದು ಮಾತಾಡ್ತಾ ಇದ್ದೀನಿ ಚಿನ್ನ, ಒಂದೊಂದು ನಿಮಿಷ ಅಮ್ಮ. ನಿಮ್ ಪ್ರೀತಿ ಅಭಿಮಾನಕ್ಕೆ ದಾಸ ಯಾವತ್ತಿದ್ರು ಕಾಸ. ಒಂದೊಂದು ಮಾತಾಡ್ತಾ ಇದ್ದೀನಿ. ಯಾವತ್ತಷ್ಟು ನನ್ನ ಸಿನಿಮಾದಲ್ಲಿದ್ದಂಥ ಡೈಲಾಗು, ಆಕಾಶದಲ್ಲಿರೋ ನಕ್ಷತ್ರ, ನೀರಲ್ಲಿರೋ ಮೀನು, ನನ್ನ ಜೊತೆ ಇರೋ ನನ್ನ ಸೆಲೆಬ್ರಿಟಿಗಳು ಯಾವತ್ತೂ ಬದಲಾಗಲ್ಲ. ಹೆಣ್ಮಕ್ಳು ಹಾಕೊಳ್ಳೋ ಅರ್ಶಿನ ಕುಂಕುಮನೆ ಬಾವುಟ ಮಾಡ್ಕೊಂಡಿದೀವಿ. ಅಂಥದ್ರಲ್ಲಿ ಬಾವುಟ ಮುಟ್ತಾರೆ ಬಿಡಲ್ಲ. ಹೆಣ್ಮಕ್ಳು ತಂಟೆಗೆ ಬಂದ್ರೆ ಮೊಲ್ಲ ಜಿಲ್ದೆನೂ ಕೊಡ್ತೀವಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು ಅಮ್ಮ. ಹಾಗೆ ನಮ್ಮ ಕಿಚ್ಚ ಸುದೀಪ್ ಅವರ ಒಂದು ಧ್ವನಿ, ಬಿಗ್ ಬಾಸ್ ಕಿಚ್ಚ ಸುದೀಪ್ ಅವರ ಒಂದು ಧ್ವನಿ. ಬಿಗ್ ಬಾಸ್ ಸೀಸನ್ 11 ಹುಚ್ಚ ವೆಂಕಟ್ ಮತ್ತು ವರ್ತೂರು ಸಂತೋಷ್ ಅವರೇ
ನೀವು ನಿಮ್ಮ ತಂದೆ ಬಗ್ಗೆ ಹೇಳಿ. ನಮ್ಮಪ್ಪ ಕೋಟ್ಯಾಧಿಪತಿ, ಅರ್ಥ ಆಯ್ತಾ? ನಿಮ್ಮಪ್ಪ ಕೋಟ್ಯಾಧಿಪತಿ ಆದರೂ ಮದುವೆ ಆಗಿಲ್ಲ, ಯಾಕೆ? ನಾನೇ 10 ರೂಪಾಯಿ 20 ರೂಪಾಯಿ ಕಷ್ಟಪಡ್ತಾ ಇದ್ದೀನಿ. ಬೇಡಪ್ಪ, ಮದುವೆ ಸಮಸ್ಯೆನೇ ಬೇಡ. ಕಾವೇರಿ ನಿನ್ನ ಮಡಿಲಲ್ಲಿ ಮಲಗುವೆ ನಾನಮ್ಮ. ಅವ್ರು ಆ ಕಡೆ ಎಕ್ಸಿಟ್ ಆದ್ರು. ವರ್ತೂರ್ ಸಂತೋಷ್ ಅಂತ ಕಂಟೆಸ್ಟೆಂಟು. ವರ್ತೂರ್ ಸಂತೋಷ್ ಅವರೇ, ನೀವು ನಿಮ್ಮ ಅಪ್ಪನ ಬಗ್ಗೆ ಏನು ಹೇಳ್ತೀರಾ? ಅಣ್ಣ, ನಾನು ನಮ್ಮ ಅಪ್ಪನ ಕೊಟ್ಟಿರೋದು ಅಣ್ಣ. ನಮ್ಮ ಅಪ್ಪನ ಕೊಟ್ಟಿರೋದಕ್ಕೆ ನಮ್ಮ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತೀನಿ ಅಣ್ಣ. ದಯವಿಟ್ಟು ಒಂದು ಅರ್ಥ ಮಾಡಗ್ರಿ. ಜಾತ್ರಾ ಮಹೋತ್ಸವ ಒಳ್ಳೇದಾಗ್ತೈತ್ರಿ. ಯಾಕಂದ್ರೆ ನಾನು ಹೇಳ್ತಾ ಇದ್ದೆ, ಹಳ್ಳಿ ಮಕ್ಕಳು ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ರಕ್ಕ. ಹಳ್ಳಿ ಮಕ್ಕಳು ರೈತರ ಮಕ್ಕಳು ಅಂತ ಹೆಣ್ಣು ಕೊಡದೆ ನೀವು ಇರಬೇಡ್ರಿ. ವರ್ಷದೊಳಗೆ ಮಕ್ಕಳು ಕೊಡ್ತಾರೆ ನೋಡ್ರಿ ಅವರು. ನೀವು ಬರೀ ಸಾಫ್ಟ್ವೇರ್ ಅಂದರೆ ಅವರು ಕೆಲವರು ಡೈವರ್ಸ್ ಕೊಡೋರು. ನಮ್ಮ ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ರಿ. ರೈತರೇನು ಸುಮ್ಮನೆ ಅಲ್ಲ, ಕೋಟ್ಯಾಧಿಪತಿಗಳು ಅವರು. ಏನ್ರಣ್ಣ, ಕರೆಕ್ಟಾ? ಆಯಿತು, ಬರ್ತೀನಣ್ಣ. ಹಳ್ಳಿ ಮಕ್ಕಳು ರೈತರ ಮಕ್ಕಳು ಹೆಣ್ಣು ಕೊಡಿ ಅಂತಂತ ವರ್ತೂರ್ ಸಂತೋಷ್ಗೆ ಒಂದು ಚಪ್ಪಾಳೆ ತಟ್ಟಿ. ಥ್ಯಾಂಕ್ ಯು. ಹಾಗೇನೆ ನಮ್ಮ ದತ್ತಣ್ಣ ಅವರು, ಹಿರಿಯ ನಟ ದತ್ತಣ್ಣ ಅವ್ರದ್ದು, ಯಾಕಂದ್ರೆ ಧ್ವನಿ ಮಾಡೋದಕ್ಕೆ ಬೇಕಾದಷ್ಟಿದೆ, ಆದರೆ ಕೊನೆಯ ಧ್ವನಿ ಮಾಡಿ ಮುಗಿಸ್ತೇನೆ. ಕೆಲವರು ನನಗೆ ಮದುವೆ ಆಗಿಲ್ಲ 30 ಆಯಿತು ಮದುವೆ ಆಗಿಲ್ಲ, 35 ಆಯಿತು ಮದುವೆ ಆಗಿಲ್ಲ, 40 ಆಯಿತು ಮದುವೆ ಆಗಿಲ್ಲ ಅಂತ ಯಾರ್ಯಾರು ಅನ್ಕೊಂಡಿದ್ದೀರಿ ಅಂಥವ್ರಿಗೊಂದು ಸಾಂತ್ವನದ ಮಾತು ಹೇಳ್ತಾರೆ ನಮ್ಮ ದತ್ತಣ್ಣ ಅವರು. ಅವರೇ ಮದುವೆ ಆಗಿಲ್ಲ, ಹಿರಿಯ ನಟರು. ಈಗ ಅವ್ರು ಏನು ಹೇಳ್ಬೋದು ಕೇಳಿ. ಯಾರ್ಯಾರು ಮದುವೆ ಆಗಿಲ್ಲ ಅಂತ ಕೊರಗ್ತಾ ಇದ್ದಾರೋ ಗಂಡಸರು, ಅವ್ರಿಗೆ ಹೇಳ್ತಾ ಇದ್ದಾರೆ ನೋಡಿ. ಮದುವೆ ಆಗದಿರೋ ಗಂಡಸರು ಕೇಳ್ಕೊಡ್ರಪ್ಪ. ಒಂದು ಮಾತು ಹೇಳ್ತಾ ಇದ್ದೀನಿ, ಮದುವೆ ಆಗಿಲ್ಲ ಅಂತ ಕೊರಗೋಕೆ ಹೋಗಬೇಡಿ. ಮದುವೆಗೆ ಮುಂಚೆ ನಮ್ಮ ಗಂಡಸರ ಲೈಫು ಜಾಲಿ ಫುಲ್ಲು ಜಾಲಿ. ಮದುವೆಗೆ ಮುಂಚೆ ಗಂಡಸರ ಲೈಫು ಫುಲ್ಲು ಜಾಲಿ. ಮದುವೆ ಆಗ ಮಕ್ಕಳಾದ ಮೇಲೆ ಖಾಲಿ ಫುಲ್ಲು ಖಾಲಿ. ಆದ್ದರಿಂದ ಮದುವೆ ಆಗೋದು ಬಿಡೋದು ನಿಮಗೆ ಬಿಟ್ಟದ್ದು. ಎಲ್ಲರಿಗೂ ನಮಸ್ಕಾರ. ಬರ್ತೀನಿ, ನಮಸ್ಕಾರ. ಧನ್ಯವಾದಗಳು. ಯಾಕಂದರೆ ನಾನು ಹೇಳಿದೆ ಧ್ವನಿ ಮಾಡೋಕ್ಕೆ ಬೇಕಾದಷ್ಟಿದೆ, ಆದರೆ ಇದಕ್ಕೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಸಿರಿಗೆರೆ ಶ್ರೀಗಳ ಪಾದಾರವಿಂದಗಳಿಗೆ ಮತ್ತೊಮ್ಮೆ ನಮಸ್ಕರಿಸುತ್ತಾ, ಹಾಗೂ ಇಲ್ಲಿರತಕ್ಕಂಥ ಎಲ್ಲ ಸರ್ವ ನನ್ನ ಕನ್ನಡ ಬಂಧುಗಳಿಗೆ ನಮಸ್ಕರಿಸುತ್ತಾ. ಯಾಕಂದ್ರೆ ನನಗೊಂದು ಅವಕಾಶ ಸಿಕ್ಕೋದೇ ಒಂದು ದೊಡ್ಡದಾಯಿತು. ಇಲ್ಲಿ ಇವತ್ತು ಮಜಾಟಾಕಿ ಶೂಟಿಂಗ್ ಇವತ್ತೇ ಇಟ್ಬಿಟ್ರು, ಆದರೆ ನಾವು ಸಿರಿಗೆರೆ ಶ್ರೀಗಳ ಒಂದು ಕಾರ್ಯಕ್ರಮ ಇದೆ, ನಾವು ಅಲ್ಲಿಗೆ ಹೋಗ್ಬೇಕು, ತರಳುಬಾಳು ಹುಣ್ಣಿಮೆ ಕಾರ್ಯಕ್ರಮ ಅಂತೇಳಿ ಈ ವಾರದ ಎಪಿಸೋಡ್ ಆ್ಯಕ್ಟಿಂಗ್ ಮಾಡೋಕ್ಕೆ ಹೋಗಲಿಲ್ಲ. ಅದು ಇಲ್ಲಿ ಮಹಿಮೆ ಇರಬೇಕು, ನಮ್ಮನ್ನು ಕರೆಸ್ಕೊಂಡಿದೆ. ಭಾಳ ಖುಷಿಯಾಯಿತು ಇಲ್ಲಿಗೆ ಬಂದದ್ದಕ್ಕೆ. ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಕೂಡ ವಿಶೇಷವಾದಂಥ ನಮಸ್ಕಾರಗಳು. ಮಾತಿನಲ್ಲಿ ಒಂದು ಹೆಚ್ಚು ಕಡಿಮೆ ಇದ್ದರೆ, ಲೋಪದೋಷ ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಧನ್ಯವಾದಗಳು.